ಶಾಶ್ವತಾನಂದ ಪ್ರಾಪ್ತಿ ಯಾವಾಗ ಆನಂದವಾಗಿರ್ಬೇಕು ಮತ್ತು ಇರಬೇಕಂದ್ರೆ ಸಾವು ಬರಬಾರ್ದು. ಆನಂದ ಪ್ರಾಪ್ತಿ, ಸಾವು ಬರಬಾರ್ದು, ಅಮೃತತ್ವ ಪ್ರಾಪ್ತಿ ಮತ್ತು ನನಗೆ ಗೊತ್ತಿಲ್ಲದೆ ಯಾವುದೂ ಇರಬಾರ್ದು. ಈ ಮನೆಗಳಲ್ಲಿ ನೋಡಿ, ಯಾರೋ ಏನೋ ಒಂದು ಕೆಲಸ ಮಾಡಿಕೊಡ್ತಾರೆ, ಈ ಮುದುಕು ಸುಮ್ಮನೆ ಇರಲ್ಲ. ಇದನ್ನು ಮೊಟ್ಟಮೊದಲು ಮಗ ಸೊಸೆ ಸರಿ ಇಲ್ಲ ಅಂದಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಗ ಸೊಸೆ ಸರಿ ಇಲ್ಲ ಅಂದಾಗ ನಾವು ಎಷ್ಟು ಮಟ್ಟಿಗೆ ಸರಿ ಇದ್ದೀವಿ ಅದು ನೋಡ್ಬೇಕು. ಎಲ್ಲ ರೀತಿ ನಾವು ಸರಿ ಇದ್ದರೆ ಆಮೇಲೆ ಅವ್ರನ್ನ ಬೈಬೋದು. ಒಂದು ಪ್ರಸಂಗ ಹೇಳ್ತೀನಿ ನೋಡಿ, ನಿಜ ಬದಲಾವಣೆ ಆಗಬೇಕು. ಅವ್ರು ಸರಿ ಅಂತಲ್ಲ, ಅರ್ಥ ಮಗ ಸೊಸೆ ಸಪೋರ್ಟ್ ಮಾಡ್ತಾರೆ, ಇವರು ಆಗಲ್ಲ. ಬೇರೆ ದೋಷ ಹೇಳೋಕ್ಕೆ ಮುಂಚೆ ನಾವು ಹೇಗಿರ್ತೀವಿ. ಯಾವುದೋ ಮನೆಯಲ್ಲಿ ಅವ್ರು ಮುದುಕಿ, ಅವರಿಗೆ ಗಂಡ ಇಲ್ಲ, ಅವ್ರಿಗೆ ಪೆನ್ಷನ್ ಬರುತ್ತೆ, ಅದ್ರ ಪೆನ್ಷನ್ ಬರುತ್ತೆ ಈಚೆಗೆ. ಸರ್ ಪೆನ್ಷನ್ ತೊಗೊಳ್ತಾರೆ, ಬ್ಯಾಂಕಲ್ಲಿ ಹಾಕ್ಕೊಡ್ತಾರೆ. ಹೌದಾ? ಇರೋದು ಮಗನ ಮನೆಗೆ, ಈ ತಿನ್ನೋದು ಎಲ್ಲ ಇಲ್ಲೇ. ಆ ಪೆನ್ಷನ್ ಅಂತ ಮಗಳಿಗೆ ಕೊಡ್ತಾರೆ. ಆ ಮಗನಿಗೆ ಗ್ಯಾಂಗ್ರೀನ್ ಶುಗರ್ ಇತ್ತು, ಗ್ಯಾಂಗ್ರೀನ್ ಆಯಿತು, ಬ್ಯಾಂಗ್ಳೂರು ಕಡೆ ಆಸ್ಪತ್ರೆಗೆ ಕಾಲು ತೆಗೆಸ್ಬೇಕಾಯಿತು. ಇಂಥ ಪರಿಸ್ಥಿತಿನ ಪೈಸೆ ಕೊಡಲಿಲ್ಲ. ಮತ್ತೆ ಅವ್ರು ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಏನೇನು ಅರ್ಥ ಇದೆಯಲ್ಲ. ಅಂದರೆ ನನಗೆ ಗೊತ್ತಿದ್ರೆ ಏನು ಇರಬಾರ್ದು. ಯಾರನ್ನ ಏನೇನೋ ಒಂದು ಕೆಲಸ ಮಾಡಿಕೊಂಡ್ರೆ ಈ ಥರ ಇರ್ತಾರೆ. ಇವರು ಏನು ಸಂಬಂಧ ಇದೆ ಅವರೇ ಮಾಡ್ತೀವಿ. ಆಯಿತು, ನಮ್ಮ ನಾವು ಬೆಂಗಳೂರು ಸೇರ್ತಾನೆ ಅಂತ ಸೇರಿಸ್ತಾರೆ ಅಂದ್ಕೊಳ್ಳಿ. ನಂಗೆ ಒಂದು ಮಾತು ಹೇಳೋಕೆ ಬೇಡ. ಹೇಳಿದ್ದು ನಾನು ಬೇಡ ಅಂತಿದ್ದೆ. ನಿಂಗೆ ಹೇಳಿದ್ರು ನೀನು ಬೇಡ ಅನ್ನೋನಲ್ಲ, ಬೇಕು ಅನ್ನೋನಲ್ಲ. ನಿಂಗೆ ಹೇಳಿದ್ರು ಒಂದು ಹೇಳಿದ್ದು ಒಂದು ಹೌದಲ್ಲ. ಯಾಕೆ ತೊಗೊಬರ್ಬೇಕು ಅಂದರೆ ನಂಗೆ ಗೊತ್ತಿದೆ ಏನು ಇರಬಾರ್ದು. ಜೋರಾಗಿ ಮೋಟ್ರ್ ಬೈಕಲ್ಲಿ ಹೋಗ್ತಿರ್ತಾರೆ. ಅದು ಈಗಿನ ಕಾಲಕ್ಕೆ ಅಂತ ನಿಜ ಏನು ಕಂಟ್ರೋಲ್ ಇದೆ. ಗೌರ್ಮೆಂಟ್ನವರು ಜನ ಮಾತಾಡ್ಕೊಂಡು ಭಯಪಡ್ತಾರೆ. ಫಸ್ಟ್ ಆಗಿಬಿಟ್ಟಿದೆ. ಎಷ್ಟು ಸ್ಪೀಡಲ್ಲಿ ಹೋಗ್ತಾರೆ ಅಂದರೆ ನೀರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೊಡೆದ್ಬಿಟ್ಟು ಅನಿಸುತ್ತೆ. ಕ್ಯಾಶ್ ಆಯ್ತು ಆ ಸ್ಪೀಡಲ್ಲಿ ಹೋಗ್ತಾರೆ. ಹೌದಾ? ಈಗ ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದನ್ನು ಅಲ್ಲೊಂದು 10 ಜನ ನಿಂತಿದ್ರೆ ಬ್ರೇಕ್ ಹಾಕಿ ಏನು ಅಂತ ವಿಚಾರಿಸ್ತಾರೆ. ನೀವು ಯಾಕೆ ನೀವು ಹೋಗೋದು ನಿಂಗೆ ಯಾಕೆ ಬೇಕಂದರೆ ನನಗೆ ಗೊತ್ತಿಲ್ಲ ಏನು ಇರಬಾರ್ದು. ಅಂದರೆ ಅಮೃತತ್ವ ಪ್ರಾಪ್ತಿ, ಆನಂದ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ, ಈ ಮೂರಕ್ಕೋಸ್ಕರ ನಾವು ಬೇಕಾದಷ್ಟು ಆಸ್ತಿ ಬೆಳೆಸ್ಕೊಂಡು ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾನೆ ಇದ್ವಿ. ಆದರೆ ಆನಂದ ಪ್ರಾಪ್ತಿ ಆಯಿತು ಅಂದರೆ ಚೆನ್ನಾಗಿದೆ ಅಂತೀವಿ. ಏನು ಚೆನ್ನಾಗಿಬಿಟ್ರಿ ನಮ್ಮ ಚೆನ್ನಾಗಿ ತಿರುಗಿರು. ಯಾರೋ ಒಬ್ಬ ಇದೇ ರೀತಿ ಪ್ರಯತ್ನ ಪಟ್ಟು ಕೊನೆಗೆ ಯಾವುದು ಆಗಲ್ಲ, ಆನಂದ ಪ್ರಾಪ್ತಿ ಏನು ಮಾಡಬೇಕು ಅಂದ್ಬಿಟ್ಟು ಹುಡುಕೊಂಡು ಹೊರಟನಂತೆ. ಯಾರೋ ಒಂದು ಮಹಾತ್ಮ ಸಿಕ್ಕೋದು, ಏನು ಮಾಡಬೇಕು ಆನಂದ ಪ್ರಾಪ್ತಿ ಹೇಳಿ ಅಂದರೆ ಏನು ಬೇಡಪ್ಪ, ಯಾರು ಈ ಜಗತ್ತಲ್ಲಿ ಆನಂದವಾಗಿ ಇದ್ದೀನಿ ಅಂತ ಆತ್ಮಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಹೇಳ್ತಾರೋ ಅವ್ರದೊಂದು ಅವ್ರದೊಂದು ಶರ್ಟ್ ತಗೊಂಡು ನೀನು ಹಾಕೋ, ಅವ್ರದೊಂದು ಶರ್ಟ್ ತೊಗೊಂಡು ನೀನು ಹಾಕ್ಕೊಂಬಿಡು, ಆನಂದವಾಗಿರ್ತೀಯ. ಅಷ್ಟೇ ಸರಿ ಹುಡುಕೊಂಡು ಹೊರಟ. ಯಾರು ಆನಂದವಾಗಿರ್ತಾರೆ ಈ ಊರಲ್ಲಿ? ಅದು ಅವ್ರು ಸಾಹುಕಾರಿದ್ದಾರೆ, ಅವ್ರು ಆನಂದವಾಗಿರೋಕ್ಕೆ ಸಾಕಷ್ಟು ದುಡ್ಡಿದ್ರೆ ಆನಂದವಾಗಿರ್ಬೋದು. ನಮಗೆ ದುಡ್ಡು ಬೇಕು, ಆದರೆ ದುಡ್ಡಿನ ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ದುಡ್ಡಿಂದ ಹಸುವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ನಿದ್ದೆಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಆನಂದನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಹೌದಾ? ಆದ್ರೂ ದುಡ್ಡು ಇದ್ದರೆ ಆನಂದವಾಗಿರ್ತೀವಿ ಅಂತ. ಸರಿ, ಅವ್ರ ಹತ್ರ ಹೋದ, ನೀವು ಆನಂದವಾಗಿದ್ದೀರಾ ಅಂದರೆ ಅವ್ರು ಹೇಳ್ತಾರೆ, ಎಲ್ಲ ಆನಂದ, ಸೇಲ್ಸ್ ಟ್ಯಾಕ್ಸ್ ಆಫೀಸು, ಇನ್ಕಮ್ ಟ್ಯಾಕ್ಸು, ಮತ್ತು ಈ ಮೋದಿ ಏನು ಮಾಡ್ತೀಯಾನೆ, ಇದೊಂದು ರಾಮಾಯಣ ಒಳ್ಳೆಯದೇ ಇರ್ಬೋದು, ಆದರೆ ಅಂಥವ್ರಿಗೆಲ್ಲ ರಾಮಾಯಣ ಹೌದಲ್ಲ. ಮತ್ತು ಆನಂದ ಹೇಳಿದೆ, ಬೇಕಾದ ಶರ್ಟ್ ಕೊಡ್ತೀನಿ ತಗೋ, ಆನಂದ ಅಂತೆಲ್ಲ ಅದು ಬಿಟ್ಬಿಡು, ನಿನಗೆ ಶರ್ಟ್ ಕೊಡ್ತೀನಿ, ನೀನು ಶರ್ಟ್ ಬೇಡ, ಆನಂದವಾಗಿರೋ ಶರ್ಟೇ ಬೇಕು. ಸೊ ಇನ್ಯಾರು ಆನಂದವಾಗಿರ್ತಾರೆ? ಅಧಿಕಾರದಲ್ಲಿರೋ ಆನಂದವಾಗಿರ್ತಾರೆ. ಸರಿ, ಬಹುಶಃ ಮನಮೋಹನ್ ಸಿಂಗ್ ಹತ್ರ ಹೋದ್ನೋ ಏನೋ. ಮನಮೋಹನ್ ಸಿಂಗ್ ಅಷ್ಟೇ, ಮೋದಿನೂ ಅಷ್ಟು ಆನಂದವಾಗಿದ್ದಾನು.
ಏನು ಮಾತಾಡಬೇಕು, ಏನು ಮಾತಾಡ್ಬಾರ್ದು, ಏನು ಮಾತಾಡೋದು ಏನಾಗುತ್ತೋ, ಏನು ಮಾಡಿದ್ರು ಈ ಕಳ್ಳರು ಬದಲಾವಣೆ ಆಗೋಲ್ಲ. ಏನು ಮಾಡೋದು, ಇದೆಲ್ಲ ಆನಂದ ಇದೆ. ನೋಡೋ ಶರ್ಟ್ ಬೇಕಾದ್ರೆ 10 ಶರ್ಟ್ ನಾನು ಫೋನ್ ಮಾಡಿದ್ರೆ ಯಾರನ್ನ ಕೊಡ್ತಾರೆ, ತೊಗೊಂಡು ಹಾಕೋ. ಆನಂದವಾಗಿದ್ದರೆ ಅಂತ ಹೇಳ್ತೀಯಲ್ಲ, ಅದು ಬಿಟ್ಬಿಡು, ಶರ್ಟ್ ತಗೋ. ಆನಂದವಾಗಿರೋದೇ ಬೇಕು, ಆನಂದವಾಗಿರೋ ಶರ್ಟೇ ಹಾಕ್ಕೋಬೇಕು. ಸರಿ, ಯಾವ ಪ್ರಯೋಜನ ಇಲ್ಲ. ಫಿಲ್ಮ್ ಆ್ಯಕ್ಟರ್ಸ್ ಆನಂದವಾಗಿರ್ತಾರೆ. ನಮಗೆಲ್ಲ ಇವರೇ ದೇವತೆಗಳು. ಇವಾಗ ಈಗಿನ ಕಾಲಕ್ಕೆ ದುಡ್ಡಿರೋರು, ಅಧಿಕಾರಿಗಳು, ಫಿಲ್ಮ್ ಆ್ಯಕ್ಟರ್ಸು, ಶಿಲ್ಪಾ ಶೆಟ್ಟಿ ಇಂಥವ್ರೆ. ಅವರಂತಾರೆ ಎಲ್ಲೇ ಆನಂದ, ನಮ್ಮನ್ನು ಸ್ಕ್ರೀನ್ ಮೇಲೆ ನೋಡ್ತೀಯ ಅಷ್ಟೇ. ನಮ್ಮ ನಿಜ ಜೀವನ ತೊಗೊಂಡ್ರೆ ಭಾಳಷ್ಟು ದುಃಖ. ನಾನು ಹೇಳ್ತಿರ್ತೇನೆ, ನರಸಿಂಹರಾಜು ಅಂತ ಒಬ್ಬರಿದ್ದು ನಮ್ಮಲ್ಲಿ ಕಮಿಡಿಯನ್, ಹಾಸ್ಯ. ಅವ್ರನ್ನ ನೋಡಿದ್ರೇ ಹಾಸ್ಯ. ಮತ್ತು ತಾಯಿ ನಾಗೇಶ್ ಅಂತ ಒಬ್ಬರು ತಮಿಳಲ್ಲಿ, ಅವನು ಸ್ಕ್ರೀನ್ ಮೇಲೆ ಬಂದರೆ ಜನ ನಗೋರು. ಬಟ್ ಅವ್ರ ಜೀವನ ಎಲ್ಲ ಭಾಳ ಗೋಳು. ಅದ ಕಾರಣ ಆನಂದ ಅನ್ನೋದು ಬಿಟ್ಬಿಡು, ಶರ್ಟ್ ತಗೋ. ಬೇಡ, ನಿಂದು ಯಾರು ಬೇಡ ಅಂತ ಹೋಲಿ ಯಜ್ಞಾಗಾಧಿಕಾರಿ ಮಾಡ್ಕೊಂಡಿದ್ದು ಇವರನ್ನು ಆನಂದವಾಗಿರ್ತಾರೆ ಅಂದರೆ ಪೂರ್ಣಾವತಿ ಆಗಲಿ ಅಂತ ನಾವು ಸಾಯ್ತಿದ್ದೀವಿ, ನೀನು ಆನಂದ ಅಂತ್ಯ. ಪೂರ್ಣಾವತಿ ಆಗಬೇಕಾದ್ರೆ ಈಗಿನ ಕಾಲಕ್ಕೆ ಯಾವ ನಿಯಮ ಇಲ್ಲ ಬಿಡಿ, ಎಲ್ಲ ಕಡೆಯೂ ಏನೋ ಒಂಥರ ಹೊಲಸು. 11:30 ಒಳಗಾಗಿ ಮಾಡಬೇಕಂತೆ ಶಾಸ್ತ್ರ ಪ್ರಕಾರ. 11:30 ಪೂರ್ಣಾವತಿ ಆಗೋಗ್ಬೇಕು. ಆಮೇಲೆ 11:30 ತನಕ ದೇವತೆಗಳಿರ್ತಾರೆ. 11:30 ದಾಟ್ಬಿಟ್ರೆ ರಾಕ್ಷಸರು ಬರ್ತಾರೆ ಅಂತ. ಆ ದೇವತೆಗಳು ರಾಕ್ಷಸರು ಬರ್ತಾರೋ ಇಲ್ಲೋ, ಇವರು ಸ್ವಲ್ಪ 11:30 ತನಕ ಸ್ವಲ್ಪ ಶಾಂತಿ ಸಮಾಧಾನ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ 11:30 ಆಯಿತು, ಹೊಟ್ಟೆ ಕಡೆ ಗಮನ ಹೋಗುತ್ತೆ. ಹೊಟ್ಟೆಗೆ ಬಿತ್ತಂದ್ರೆ ನಿದ್ದೆ ಮಾಡ್ತಾನೆ. ಅದಕ್ಕೋಸ್ಕರ 11:30 ಹಾಕಿಬಿಡ್ಬೇಕು ಅಂತಾರೆ. ನಾವು ಪೂರ್ಣಾವತಾರಿ ಅಂತ ನಾವು ಸಾಯ್ತಿದ್ರೆ ನೀನೇನು ಆನಂದ ಅಂತೀಯ, ಶರ್ಟ್ ಅಂತೀಯ, ಹೋಗ ಆಚೆ ಅಂದರು. ಇದೇ ರೀತಿ 30 ವರ್ಷ ತಿರುಗ್ತಾನಂತೆ, ಸಿಗಲಿಲ್ಲ. ಕೊನೆಗೆ ಯಾರೋ ಹೇಳ್ತಾರೋ ಮಹಾತ್ಮ ಇದ್ದಾನೆ, ಹೋಗಿ ಕೇಳು, ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಅಲ್ಲಿ ಹೋದ್ರೆ ಆ ಮಹಾತ್ಮ ಆನಂದವಾಗಿದ್ದೀಯ ಅಂದರೆ ಆನಂದವಾಗಿದ್ದೀನಪ್ಪ, ಆನಂದವಾಗಿದ್ದೀನಿ ಅಂದರು. ನಮ್ಮ ಸ್ವಾಮಿ ದಯಾನಂದ ಸರಸ್ವತಿನ ಯಾರನ್ನ ಕೇಳೋದು, ಅವಾಗ ಸ್ವಾಮೀಜಿ ಹೇಗಿದ್ದೀರಾ ಅಂದರೆ ವಂಡರ್ಫುಲ್ ಅನ್ನೋರು ಅವರು. ಯಾವ ಬಾಕಿ ಕೇಳೋದು, ಗುಜರಾತ್ ಹಾಕಿ ಯಾವಾಗ ಕೇಳಿದ್ರು ವಂಡರ್ಫುಲ್ ಅಂತೀರಾ, ನೀವೇನು ಹೇಳೋದೇ ಇಲ್ಲ ಅಂತ. ಇನ್ನೇನು ಹೇಳಬೇಕಮ್ಮ, ಇನ್ನೇನನ್ನು ಹೇಳಬೇಕಂದ್ರೆ ವಂಡರ್ಫುಲ್ ಅನ್ನಬೇಕು. ಯಾಕೆ ನನ್ನ ಜೀವನನೇ ಆ ಥರ ಆನಂದವಾಗಿದೆ ಅಂದರು. ಸರಿ, ಈ ಮಹಾತ್ಮನು ಆನಂದವಾಗಿದ್ದೀನಪ್ಪ ಅಂದ. ಓಹೋ, ಇವ್ರು ಹೇಳೋದು ನೋಡಿದ್ರೆ ನಿಜವಾದ ಆನಂದವಾಗಿದ್ದಾರೆ, ನನ್ನ ಸಮಸ್ಯೆ ಪರಿಹಾರ ಆಯಿತು, ಇವ್ರು ಶರ್ಟ್ ಹಾಕ್ಕೊಂಡ್ಬಿಟ್ರೆ ನಾನು ಆನಂದವಾಗಿರ್ತೀನಿ ಅಂತ, ನಿಮ್ಮದೊಂದು ಶರ್ಟ್ ಕೊಡಿ, ನಾನು ಹಾಕ್ಕೊಂಡು ನಾನು ಆನಂದವಾಗಿರ್ತೀನಿ ಅಂತೆ. ಒಂದು ಶರ್ಟ್ ಕೊಡಿ. ಸರಿಯಪ್ಪ, ನನ್ನೊಂದ್ಸಲ ನೋಡು, ನನ್ನ ಮೈ ಮೇಲೆ ನನ್ನ ಬಟ್ಟೆ ಇದೆ ನೋಡು. ನೋಡ್ತಾನೆ ಬರೀ ಒಂದು ಕೋಪಿನ ಇದೆ, ಮುಖದ ಮೇಲೆ ಒಂದು ಕರ್ಚೀಫ್ ಹಾಕ್ಕೊಂಡಿದ್ದಾನೆ, ಏನು ಬಟ್ಟೆಗಳು ಇಲ್ಲ. ಇವಾಗ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಯಿತು. ಏನು ಹೇಳಿ, ಆನಂದ ಇರೋರ ಹತ್ರ ಶರ್ಟ್ ಇಲ್ಲ, ಇವಾಗಿನ ಹತ್ರ ಶರ್ಟ್ ಇಲ್ಲ, ಶರ್ಟ್ ಇರೋರ ಹತ್ರ ಆನಂದ ಇಲ್ಲ. ಅಂದರೆ ಭೌತಿಕ ಸಂಪತ್ತಿರೋರ ಹತ್ರ ಆನಂದ ಇರೋಲ್ಲ, ಆನಂದ ಇರೋರ ಹತ್ರ ಭೌತಿಕ ಸಂಪತ್ತಿರಲ್ಲ. ಮತ್ತು ಏನು ಮಾಡೋದಪ್ಪ, ನನ್ನ ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಂಡೆ, ಇವಾಗ ಇನ್ನೊಂದು ರೀತಿ ಸಮಸ್ಯೆ ಸೃಷ್ಟಿ ಆಯಿತು. ಯಾರೋ ಹೇಳೋದಕ್ಕೆ ಆನಂದವಾಗಿರೋ ಶರ್ಟ್ ಹಾಕುವಂತ, ಆನಂದವಾಗಿದ್ದೀನಿ ಅಂದರೆ ನೀವು ಒಬ್ಬನೇ ಸಿಕ್ಕಿದ್ದು ನನಗೆ, ನಿನ್ನತ್ರ ಶರ್ಟ್ ಇಲ್ಲ, ನಾನೇನು ಮಾಡ್ತೀನಿ? ಅದಕ್ಕೆ ಹೇಳ್ತಾರೆ, ನೀನು ನಗ್ನವಾಗ್ಬಿಡು, ನೀನು ನಗ್ನವಾಗು. ಹಾಗಿದ್ದರೆ ಈ ವಸ್ತುಗಳ ತೇಲು ಹಾಕಿಬಿಟ್ರೆ ಆನಂದವಾಗಿರ್ತೀವ? ಈ ವಸ್ತುದ ಬಗ್ಗೆ ಹೇಳ್ತಿಲ್ಲ. ಈ ವಸ್ತುಗಳು ಕೇವಲ ವಾತಾವರಣದಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮತ್ತು ಸಮಾಜದಲ್ಲಿ ಇರಲಿಕ್ಕೆ ಅಷ್ಟೇ ಹೊರತು ಈ ವಸ್ತುಕ್ಕೂ ಆನಂದಕ್ಕೂ ಯಾವ ಸಂಬಂಧ ಇಲ್ಲ. ಆದರೆ ನಾವು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಾವು ಏನು ಮಾಡಿದ್ದೀವಿ, ಎಷ್ಟು ಕಾಸ್ಟ್ಲಿ ಡ್ರೆಸ್ ತೊಗೊಂಡ್ರೆ ಅಷ್ಟು ಆನಂದ. ಅದರಲ್ಲೂ ಕೋಪ ಮಾಡ್ಕೊಬೇಡಿ, ಹೆಣ್ಮಕ್ಳೇ ಭಾಳ ಖರ್ಚು ಮಾಡೋದು. ಶಿಲ್ಪಾ ಶೆಟ್ಟಿ 50 ಲಕ್ಷ 1000 ರೂಪಾಯಿ ಒಂದು ಸೀರೆ ಅಂತೆ, 50 ಲಕ್ಷ. ಬಾ ಅಂಥ ಸೀರೆ ಹೊಟ್ಟು ನಾವು ಆನಂದವಾಗಿರ್ತೀವಿ ಅಂತ. ಏನು ರೇಷ್ಮೆ ಸೀರೆ ಯೋಚನೆ ಮಾಡಿದ್ರೆ ಆ ರೇಷ್ಮೆ ಸೀರೆ ಉಡಲೇಬಾರ್ದು. ಯಾಕೆ, ಎಷ್ಟು ಜೀವಿಗಳ ನಾಶ ಆಗುತ್ತೆ.
ಅದನ್ನು ನಾವು ಅಲಂಕಾರ ಮಾಡ್ಕೊಂಡು ಆದ್ರೂ ಭಾಳಷ್ಟು ದುಡ್ಡು ಖರ್ಚು ಮಾಡ್ತೀವಿ. ನಿಜವಾದ ಅದರಿಂದ ಆನಂದ ಇದೆ ಅಂದರೆ ಬೇರೆಯವರು ನಮ್ಮನ್ನು ಒಪ್ಕೋಬೇಕು ಅಂತ. ನಾವು ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡಿದ್ರು ನೋಡಿದವ್ರು ಏನು ಮಾಡ್ತಾರೆ, ಎಲ್ಲಿ ತೊಗೊಂಡೆ ಇದು ಅಂತ, ಅಯ್ಯೋ ಬಾರ್ಡ್ರ್ ಸರಿ ಹೋಗಿಲ್ಲ, ಮತ್ತು ನಮ್ಮ ಖರ್ಚೆಲ್ಲ ಹೋಯಿತು, ವೇಸ್ಟ್ ಆಗಿಬಿಡ್ತು, ಬಾರ್ಡ್ರ್ ಸರಿ ಹೋಗಿಲ್ಲ ಅಂದರೆ. ಅಂದಾಗ ನಾವು ಬಟ್ಟೆ ಹಾಕ್ಕೊಳ್ತಕ್ಕಂಥ ವಾತಾವರಣ ರಕ್ಷಣೆಗೋಸ್ಕರ ಹೌದಾ, ಸಮಾಜನ ಮೆಚ್ಚಿಸಬೇಕು, ನಿಜವಲ್ಲ ಹೋಗ್ಬಾರ್ದು ಆ ಥರ. ನಮ್ಗೆ ಆಗಬೇಕು ಆಗ ಹಾಕ್ಕೊಳ್ತೀವಿ. ಬೇರೆಯವ್ರನ್ನ ನೋಡಿ ಒಪ್ಕೋಬೇಕು ಅಂದಾಗ ಅವ್ರಿಗೋಸ್ಕರ ಕಾಸ್ಟ್ಲಿ ಡ್ರೆಸ್ಸು, ಅವರು ಬೇರೆಯವ್ರ ಇನ್ನೊಬ್ರನ್ನ ಒಪ್ಪಲ್ಲ, ಯಾವ ವಿಷಯದಲ್ಲೂ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದರೆ ಅವರ ಅಹಂಕಾರ ಹೇಳ್ತಿರುತ್ತೆ. ನನ್ನನ್ನು ಸರಿಯಾಗಿ ಒಪ್ಕೋಬೇಕು ಅಂದರೆ ಅವರ ಅಹಂಕಾರ ನೋವು ತಿನ್ನುತ್ತೆ. ಅದಕ್ಕೋಸ್ಕರ ಏನೋ ಒಂದು ದೋಷ ಹೇಳ್ತಾರೆ ಹೊರತು ಒಪ್ಕೊಳ್ಳಲ್ಲ. ಆದರೂ ನಾವು ಭಾಳಷ್ಟು ಆನಂದ ಪಡೀಲಿಕ್ಕೆ ಡ್ರೆಸ್ಸು, ಆಭರಣಗಳು ಗೊತ್ತು ನಿಮ್ಗೆ ಏನೇನಂತ, ಇದು ಯಾವುದರಿಂದ ಆಭರಣ ಅಂತ ಇಲ್ಲ, ಇದೆಲ್ಲ ತೆಗೆದಾಕ್ಬಿಡು. ಇದನ್ನು ಹೇಳ್ತೀರ ನಾನು, ಇದು ಬಿಟ್ಟುಬಿಡು, ಇದಕ್ಕೂ ಆನಂದಕ್ಕೂ ಸಂಬಂಧ ಇಲ್ಲ. ಮತ್ತು ಇನ್ನೇನು ಹೇಳ್ತೀರಾ, ಈ ಜಗತ್ತಿಗೆ ಬರಬೇಕಾದ್ರೆ ನೀನು ನಿರಭಿಮಾನ ಬಂದೆ, ಬೆತ್ತಲೆಯಾಗಿ ಬಂದೆ, ನಿರಭಿಮಾನ ಬಂದೆ. ಆ ವಾತಾವರಣ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬಟ್ಟೆಗಳು ಹಾಕ್ಕೊಳ್ಳೋಕೆ ಕಲಿತೆ ಅಲ್ಲ, ಅದನ್ನ ಒಂದು ಸಮಸ್ಯೆ ಮಾಡಿಕೊಂಡೆ, ಅದು ಬಿಟ್ಬಿಡು. ನಿರಭಿಮಾನ ಸ್ಥಿತಿಯಲ್ಲಿ ಬಂದು ಈಗ ಅಭಿಮಾನ ಬೆಳೆಸ್ಕೊಂಡಿದ್ಯಾ. ನಾನು ಅನ್ನೋದು ಒಂದನೇ ವಯಸ್ಸಲ್ಲಿ ಶುರುವಾಯಿತು, ಎರಡನೇ ವಯಸ್ಸಲ್ಲಿ. ಒಂದನೇ ವಯಸ್ಸಲ್ಲಿ ನಾನು ಅನ್ನೋದಿರಲ್ಲ, ಎರಡನೇ ವಯಸ್ಸಲ್ಲಿ ನಾನು ಅನ್ನೋದು ಶುರುವಾಯಿತು. ನನ್ನ ನೋಡಿ ಮನೆಯಲ್ಲಿ ತಾಯಿ ಮುದ್ದಿಟ್ಕೊಂಡು ಎಷ್ಟು ಚೆನ್ನಾಗಿದ್ದಾನೋ ಅಂತಿದ್ಲು. ಅದು ಕೇಳಿ ಕೇಳಿ ನಾನು ಚೆನ್ನಾಗಿರ್ತೀನಿ ಅನ್ನಿಸ್ತು. ಎಲ್ರಿಗೂ ಹಾಗೆ ಅನ್ಸುತ್ತೆ ನೋಡಿ, ಅವ್ರು ಹೇಗೆ ಇರಲಿ ನಾನು ಚೆನ್ನಾಗಿದ್ದೀನಿ. ಯಾಕೆಂದರೆ ಆ ಮಾತು ಕೇಳಿ 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 ಓ ನಾನು ಚೆನ್ನಾಗಿದ್ದೀನಿ. ಆಮೇಲೆ ನೀನು ಹಿಂದೂ ಅಂದರು, ಬ್ರಾಹ್ಮಣ ಅಂದರು, ಮುಸ್ಲಿಮ್ ಅಂದರು, ಏನೋ ಅಂದರು. ನನ್ನ ನೋಡಿ ಬೇರೆಯವರು ಏನೇನು ಹೇಳಿದ್ರು, ನನ್ನ ಬಂಧು ಬಳಗ ಸುತ್ತಮುತ್ತಲಿರೋರು ಅವ್ರ ಮಾತೆಲ್ಲ ಕೇಳಿ ಅದೇ ನಾನು ಅಂತ ತೀರ್ಮಾನ ಮಾಡಿಕೊಂಡೆ. ನಿಜವಾದ ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ನೋ ಅಲ್ಲ, ನಾನಂದ್ರೆ ಯಾರು, ಇವರು ಹಿಂದೂ ಅಂತಾರೆ. ಆ ಹಿಂದೂ ಅಂದ್ರೆ ಏನು, ಹಿಂದೂ ಅಂದರೆ ಹೇಗಿರಬೇಕು ಒಪ್ಕೊಂಬಿಟ್ಟೆ. ಬ್ರಾಹ್ಮಣ ಅಂದರು, ಯಾಕೆ ಬ್ರಾಹ್ಮಣ ಅಂತಾರೆ, ಬ್ರಾಹ್ಮಣ ಅಂತ ಹೇಗಿರಬೇಕು, ಏನು ವಿವೇಕ ಮಾಡಿದ್ರೆ ಬೇರೆಯವ್ರು ನನ್ನ ನೋಡಿ ಏನೇನಂದ್ರು ಎಲ್ಲ ಒಪ್ಕೊಂಡೆ. ಆಮೇಲೆ ಏನು ವಿದ್ಯೆ ಕಲಿತ್ನೋ ಅದೇ ನಾನು. ಐ ಆಮ್ M.Com ಗ್ರ್ಯಾಜುಯೇಟ್. ಅಲ್ಲ, ಏನು ನೀವು ಓದಿದ್ದು M.Com, ನೀನೇ M.Com ಅಂದರೆ ನಮಗೇನು ಅನಿಸೋದೇ ಇಲ್ಲ. ಏನೋ ಹುಚ್ಚು ಪ್ರಶ್ನೆ ಆಗ್ತಾರೆ ಸ್ವಾಮಿಗೆ ಅನಿಸುತ್ತೆ. ಮತ್ತು ಏನು ಕೆಲಸ ಮಾಡ್ತೀನೋ ಅದೇ ನಾನು, ಏನು ಕೆಲಸ ಮಾಡ್ತೀನೋ ಅದೇ ನಾನು. ಈ ರೀತಿ ಅಭಿಮಾನ ಬೆಳೆಸ್ಕೊಳ್ತಾ ಹೋದ್ವಿ. ಅದೇ ಸರ್ವ ಅನರ್ಥ ಮೂಲ. ಎಲ್ಲ ಬುಕ್ ಪೈರೇಟ್ನವರು ಎಲ್ಲಿ ನೋಡ್ತೀರ, ನನ್ನ ಕಡೆ ಗಮನ ಇಡಿ. ಸ್ವಲ್ಪ ಅಪರೂಪಕ್ಕೆ ಬಂದಿದ್ದೀರ. ದೊಡ್ಡಬಳ್ಳಾಪುರದಲ್ಲಿ ಪ್ರವಚನ ಮೊದಲು ಗೀತಾ ಮಂದಿರ ನಡೀತಿತ್ತು, ಅದೇನೋ ನಿಂತೋಯ್ತು. ಆಮೇಲೆ ಭಾಳಷ್ಟು ವರ್ಷ ನಡೀಲಿಲ್ಲ. ಸಿದ್ದಯ್ಯ ಅಂತೊಬ್ಬರು ಒಳ್ಳಾದಾಗ ನೋಡೋದು ನಾನು ನೋಡಿ, ಯಾಕೆ ಬರೋಲ್ಲ ದೊಡ್ಡಬಳ್ಳಾಪುರಕ್ಕೆ ಅಂದರು. ಎಲ್ಲಪ್ಪ ನೀವೆಲ್ಲ ಮುಕ್ತರಾಗ್ಬಿಟ್ರಿ, ಇನ್ಯಾಕೆ ಬರೋದು ಅಂದರೆ ಇಲ್ಲ ಅಂತ ಅವರು ವ್ಯವಸ್ಥೆ ಮಾಡಿದ್ರು. ಬಸವಣ್ಣನ ದೇವಸ್ಥಾನದ ವ್ಯವಸ್ಥೆ ಮಾಡಿದ್ರು. ಅವಾಗ ಜನ ಭಾಳಷ್ಟು ಜನ ಬಂದರು. ಸೊ ಅದನ್ನು ನೋಡಿ ಇವರು ಯಾರು ಶಂಕರ ಮಠದವರು ಅಕ್ಟೋಬರ್ಗೆ ಶುರು ಮಾಡಿದ್ರು. ಅದಾದಮೇಲೆ ಮತ್ತೆ ಇವರೇ ಈ ಬುಕ್ ಪೈರೇಟ್ನವರೇ ನಾವು ಮತ್ತೆ ಕೇಳಬೇಕು ಅಂದ್ಬಿಟ್ಟು ಮತ್ತೆ ಜುಲೈಲು ಪ್ರಾರಂಭ ಮಾಡಿಸಿದ್ರು. ಆದರೆ ಇವತ್ತು ನಾವು ಅಪರೂಪಕ್ಕೆ ಬಂದಿದ್ದೇವೆ. ಮತ್ತು ದಯವಿಟ್ಟು ಕೇಳಿ ಎಲ್ಲರೂ ಯಾರ್ಯಾರು ಬಂದಿದ್ದೀರೋ ಎಲ್ಲೆಲ್ಲ ಗಮನ ಇಡೋದು ಬೇಡ. ಸರಿ, ಅದಾದಮೇಲೆ ಹಾಗೆ ನಡೀತಿತ್ತು ಜುಲೈ ಅಕ್ಟೋಬರಲ್ಲಿ. ಮತ್ತು ಇದು ಒಂದು ಪ್ರಾರಂಭ ಆಗಿದೆ, ಸಂತೋಷ ಕೇಳಿ. ಆದರೆ ಅಭಿಮಾನ ಅನ್ನೋದಕ್ಕೆ ಬೆಳೆಸ್ಕೊಳ್ತಾ ಹೋಗ್ತಿದ್ದೀವಲ್ಲ, ಈ ಅಭಿಮಾನನೇ ಎಲ್ಲ ಸಮಸ್ಯೆಗೂ ಎಲ್ಲ ದುಃಖಕ್ಕೂ ಮೂಲ. ಬಟ್ ನಾವೇನು ಮಾಡ್ತಿದ್ವಿ, ನಮ್ಮ ಅಭಿಮಾನನ ಹಾಗೆ ಗಟ್ಟಿಗೆ ಇಟ್ಕೊಂಡು ಸಮಸ್ಯೆ ಯಾವುದು ಅಂತ ಗೊತ್ತಿಲ್ಲಿರ
ಹೊರಗಿನ ಪ್ರಪಂಚ ಅನ್ನತಕ್ಕ ಎಷ್ಟು ನಂದಾದರೆ ಅಷ್ಟು ಆನಂದವಾಗಿರ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ರಾತ್ರಿ ಮಲಗೋ ತನಕ ಏನೋ ಓಡ್ತಿರೋದು. ಅದು ಬೇಕು ಇದು ಬೇಕು, ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು, ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು, ಬೇಕೆಂದು ಬಿಡುತ್ತಲೇ ಘಟವನಿದನು ಏಕೆಂದು ರಚಿಸಿದನೋ ಬ್ರಹ್ಮ, ಈ ಬೇಕು ಜಪ ಸಾಕೆನಿಸುವುದೆಂದಿಗೋ ಮಂಕುತಿಮ್ಮ. ಓಡ್ತಾ ಇದ್ದೀವಿ, ಆದರೆ ಮಹಾತ್ಮ ಹೇಳ್ತಾರೆ ಭಾಗವತ್ ಜಾಗೋ, ಓಡಬೇಡ, ಆನಂದಕ್ಕೋಸ್ಕರ ಓಡಬೇಡ, ಎಚ್ಚರಿಸ್ಕೋ. ಎಲ್ಲಿಂದ ಎಚ್ಚರಿಸ್ಕೋಬೇಕು? ನಿರಭಿಮಾನ ಸ್ಥಿತಿಯಲ್ಲಿ ಬಂದ್ವಿ, ಇವತ್ತು ಅಭಿಮಾನ ಬೆಳೆಸ್ಕೊಂಡಿದ್ದೀವಿ, ಆ ಅಭಿಮಾನ ಅನ್ನತಕ್ಕಂಥ ಇದು ಹಾಕ್ಕೋಬೇಕು. ಅದಕ್ಕೋಸ್ಕರವಾಗಿ ಮಾಡತಕ್ಕಂಥ ಜೀವನವನ್ನು ಯೋಗ ಬುದ್ಧಿಯಿಂದ ಮಾಡು. ಅಂದರೆ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇದ್ದೀರಾ, ಇಷ್ಟಾನಿಷ್ಟ ಪರಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ರೀತಿಯಲ್ಲಿ ಮಾಡು. ಆಗ ಜ್ಞಾನಕ್ಕೆ ಯೋಗ್ಯತೆ ಅನ್ನತಕ್ಕಂಥ ಬರುತ್ತೆ. ಜ್ಞಾನನಿಷ್ಠ ಲಕ್ಷಣ ಸಿದ್ಧಿ, ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅನ್ನತಕ್ಕಂಥ ಬರುತ್ತೆ. ನಂತರ ಅದರಿಂದ ನೈಷ್ಕರ್ಮ್ಯ ಸ್ಥಿತಿ ಅನ್ನತಕ್ಕಂಥದ್ದು ಬರುತ್ತೆ. ಮತ್ತು ಜ್ಞಾನನಿಷ್ಠೆ ಅನ್ನತಕ್ಕಂಥದ್ದನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯಪ್ಪ ಸಾಧ್ಯ ಅಂದರೆ, ಜ್ಞಾನನಿಷ್ಠೆ ಪಡೆದುಕೊಳ್ಳಲು ಸಾಧ್ಯವೇ ಅಂಥೇಳಿ ಯಾವ ರೀತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂದಾಗ ಒಂದೊಂದೇ ಗುಣಗಳನ್ನು ಹೇಳ್ತಾರೆ. ಒಂದು ಏನು ಹೇಳಿದರು, ಅಸಕ್ತ ಬುದ್ಧಿ ಸರ್ವತ್ರ, ಯಾವುದಲ್ಲೂ ಆಸಕ್ತಿ ಅನ್ನತಕ್ಕಂಥ, ಯಾವುದೆಲ್ಲ ಆಸಕ್ತಿ ಅನ್ನತಕ್ಕ ಇರಬಾರ್ದು ಅಂದರೆ ಅದಕ್ಕೆ ರೀ ನಾವು ವೇದಾಂತಲ್ಲೂ ಆಸಕ್ತಿ ಬಿಟ್ಬಿಡೋದು. ಅವಾಗ ಕೇಳ್ತೀವಿ ಬಿಟ್ಬಿಡ್ತೀವಿ, ಯಾಕೆ ಅದನ್ನು ಹಿಡ್ಕೋಬಾರ್ದಲ್ಲ, ನೀವೇ ಹೇಳ್ತೀರ ಸರ್ವತ್ರ ಅಲ್ಲಲ್ಲ. ಅಧ್ಯಾತ್ಮ ಶಾಸ್ತ್ರಕ್ಕೆ ಅಧ್ಯಾತ್ಮ ಮಾರ್ಗಕ್ಕೆ ಯಾವ್ಯಾವ್ದು ಅಡ್ಡಿ ಬರುತ್ತೋ ಅದರೆಲ್ಲ ಆಸಕ್ತಿನ ಬಿಡ್ತಾ ಬರಬೇಕು. ಮತ್ತು ಜಿತಾತ್ಮ, ಇಂದ್ರಿಯ ಮನಸ್ಸನ್ನತಕ್ಕಂಥದ್ದು ಅವನ ನಿಗ್ರಹದಲ್ಲಿ ಇರಬೇಕು. ವಿಗತ ಸ್ಪೃಹ, ಯಾವುದೇ ಆಸೆ ಅನ್ನತಕ್ಕಂಥದ್ದು ಇರಬಾರ್ದು. ಸ್ಪೃಹ ಅಂದರೆ ನಮಗೆ ಆಸೆ ಇಲ್ಲ ಅಂತ ಅಂದ್ಕೊಳ್ತೀವಿ ನಾವು, ಬಟ್ ಅವಕಾಶ ಸಿಕ್ಕಿದ್ರೆ ಮತ್ತೆ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ, ಅದನ್ನು ಸ್ಪೃಹ ಅಂತಾರೆ. ಇವಾಗ ನೋಡಿ, ಈ ಕೈಯಲ್ಲಾನ ಸ್ವಾಮಿಗಳು ಗಡಿಯಾರ ಕಟ್ಟಲಿಲ್ಲ, ಯಾವಾಗಲೂ ಪೂರ್ವಾಶ್ರಮದಲ್ಲೂ ಕಟ್ಟಲಿಲ್ಲ, ಈಗಲೂ ಕಟ್ಟಲಿಲ್ಲ ಅಂತ ಇಟ್ಕೊಳ್ಳಿ. ಅಂದರೆ ಗಡಿಯಾರದ ಆಸೆ ಇಲ್ಲ ಅವರಿಗೆ ಅಂತ ಅನಿಸುತ್ತೆ. ಆದರೆ ಯಾರನ್ನಾದ್ರೂ ದುಬಾಯ್ ವಾಚ್, ಅದೇನೋ 10,000 ರೂಪಾಯೋ 10 ಎಷ್ಟೋ ಹೇಳ್ತಾರೆ, ಅಂಥ ವಾಚ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಹೌದಾ ಕೊಡು ಅಂತ ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ನಾನೇನು ಕೇಳಿಲ್ಲ, ದೇವರೇ ಕೊಟ್ಟ ಅಂತಾರೆ. ನಿಜ ದೇವರು ವಿಷ ತಂದು ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಕುಡಿಯಪ್ಪ ಅಂತ ಕುಡಿತೀವ, ದೇವರು ವಿಷ ಕೊಡಲ್ಲ. ಒಂದೆಡೆ ನಮ್ಗೆ ವಿಷ ಅಂತ ಗೊತ್ತಿದ್ದು ದೇವರಿಗೆ ವಿಷ ಕೊಟ್ಟು ಕುಡಿತೀವ. ಯಾವಾಗ ನಮಗೆ ರಿಸ್ಟ್ ವಾಚ್ ಬೇಡ, ಅನವಶ್ಯಕ, ಅದು ಸುಮ್ಮನೆ ಪ್ರಯೋಜನ ಇಲ್ಲ ನೋಡಿ, ಬೇಕಲ್ಲ. ಎಲ್ಲರೂ ಈಗಿನ ಕಾಲ ಕಾಸ್ಟ್ಲಿ ವಾಚಸ್ ಎಲ್ಲರೂ ಕಟ್ಟಿರ್ತಾರೆ, ಬಟ್ ನೋ ಟೈಮ್ ಕಾನ್ಷಿಯಸ್ನೆಸ್. ಕಾಲದ ಒಂದಿದು ಯಾರಿಗೂ ಇಲ್ಲ. ಇನ್ನು ಗಡಿಯಾರ ಕಟ್ಟಿ ಏನು ಪ್ರಯೋಜನ? ಆ ಟೈಮ್ ಕಾನ್ಷಿಯಸ್ ಇದ್ದರೆ ಸಾಕು, ಗಡಿಯಾರದ ಅವಶ್ಯಕತೆ ಇಲ್ಲ. ಅಂದಮೇಲೆ ಯಾರೇ ಕೊಡಲಿ ಬೇಡ, ಅದು ಒಳಗಡೆ ಇರುತ್ತೆ, ಅದು ಸ್ಪೃಹೆ ಅಂತಾರೆ. ಒಳಗಡೆ ಇರುತ್ತೆ, ಮೇಲಕ್ಕೆ ಅದು ಕಾಣಿಸ್ಕೊಳ್ತಾ ಇರಲ್ಲ. ಆ ಸಮಯ ಬಂದಾಗ ತೊಗೊಂಡ್ಬಿಡ್ತೀವಿ. ಅದೇ ಎಲ್ಲ ಸ್ಪೃಹೆಯನ್ನು ಬಿಡಬೇಕು ಮತ್ತು ಬುದ್ಧಿ ಶುದ್ಧವಾಗಿರಬೇಕು. ಮತ್ತು ಧೈರ್ಯ ಅನ್ನತಕ್ಕ ಇಂದ್ರಿಯ ಮನೋನಿಗ್ರಹದಲ್ಲಿ ಧೈರ್ಯ ಅನ್ನತಕ್ಕದ್ದು ಇರಬೇಕು. ಶಬ್ದಾದಿ ವಿಷಯಗಳನ್ನು ಬಿಟ್ಟಿರಬೇಕು. ರಾಗದ್ವೇಷ ಅನ್ನತಕ್ಕಂಥದ್ದು ಇರಬಾರ್ದು. ಮತ್ತು ಏಕಾಂತವಾಗಿ ವಾಸ ಮಾಡಬೇಕು. ಏಕಾಂತವಾಗಿ ವಾಸ ಮಾಡಬೇಕು ಅಂದರೆ ಸನ್ಯಾಸಿಗಳಾದರೆ ಏಕಾಂತವಾಗಿರ್ಬೋದು. ಗೃಹಸ್ಥ ಜೀವನದಲ್ಲಿ ಏಕಾಂತ ಅಂದರೆ ಜನಗಳ ಮಧ್ಯೆ ಇದ್ರೂ ಏಕಾಕಿ ಸಹವಾಸಿ ಏಕಾಕಿ, ಎಲ್ಲರೂ ಸಹವಾಸದಲ್ಲಿ ಇದ್ದಾನೆ, ಆದರೆ ಒಳಗಡೆ ಯಾರೂ ಇಲ್ಲ. ಮನಸ್ಸಿನಲ್ಲಿ ಯಾರ ಬಗ್ಗೆ ಯಾರ ದ್ವೇಷವೂ ಇಲ್ಲ, ಆಸಕ್ತಿನೂ ಇಲ್ಲ, ಇದಾನಷ್ಟೇ. ಅದೇ ಕೆಸನಲ್ಲಿ ಕಮಲ ಇದ್ದಾಗ ಏನೋ ಅಂಟ್ಕೊಳ್ಳುತ್ತೋ ಅದಕ್ಕೆ ಅಂದರೆ. ಸೊ ಆ ರೀತಿ ವಿಯುಕ್ತತೆ ಲಗ್ವಾಸಿ ಅಂದರೆ ಶರೀರ ಆರೋಗ್ಯನ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ಮಿತ ಹಿತ ಆಹಾರ ಅನ್ನತಕ್ಕನ್ನ
ತಗೋಬೇಕು. ಮತ್ತು ಯಥವಾಕ್ ಕಾಯ ಮಾನಸಃ, ಶರೀರ, ಮನಸ್ಸು, ವಾಗೀಂದ್ರಿಯ ಇವೆಲ್ಲ ನಮ್ಮ ವಿವೇಕದಲ್ಲಿರಬೇಕು. ಮತ್ತು ಧ್ಯಾನ ಯೋಗೋಪರ ಅಂದರೆ ಆತ್ಮಚಿಂತನೆಯೇ ಮಾಡ್ತಿರ್ಬೇಕು ಯಾವಾಗಲೂ. ನಿತ್ಯಂ ವೈರಾಗ್ಯಂ ಸುಭಾಷಿತಂ, ವೈರಾಗ್ಯದಲ್ಲೇ ಇರಬೇಕು. ವೈರಾಗ್ಯ ಅಂದಾಗ ನಿನ್ನೆ ದಿವಸ ನಾನು ಹೇಳಿದ್ದೆ ಯಾವ ರೀತಿ ಭಗವಾನ್ ಬುದ್ಧನ ಶಿಷ್ಯ ಕಶ್ಯಪ ಅನ್ನತಕ್ಕಂಥವ್ರು, ಆತನ ಶ್ರೀಮತಿಯವರು ಯಾವ ರೀತಿ ಇದ್ದರು ಅನ್ನತಕ್ಕಂಥವ್ರು. ನಮ್ಮಲ್ಲೂ ಅಂಥವ್ರು ಮಾತು ಭಾಳಷ್ಟು ಜನ ಇದ್ದಾರೆ. ಸಮರ್ಥ ರಾಮದಾಸ್ ಅವರು ಇದರಲ್ಲಿ ಭಾಳಷ್ಟು ಆಸಕ್ತಿ ಇರುತ್ತೆ. ಅದು ಯಾಕೆ ಗೊತ್ತಿಲ್ಲ, ಈ ತಂದೆ ತಾಯಿಗಳು ದೈವ ಚಿಂತನೆ, ದೈವದಲ್ಲಿ ಆಸಕ್ತಿ ಇದೆ ಅಂದರೆ ಸಂತೋಷ ಪಡ್ಬೇಕು. ಇವ್ರೇನು ಮಾಡ್ತಾರೆ ಅಂದರೆ, ಅಯ್ಯೋ ಏನು ಮನೆ ಬಿಟ್ಟು ಹೋಗ್ಬಿಡ್ತಾನೋ, ಏನು ಸನ್ಯಾಸಿ ಆಗ್ಬಿಟ್ಟು. ಆದರೆ ನಿಮ್ಮ ವಂಶ ಉದ್ಧಾರ ಆಯಿತು ಸನ್ಯಾಸಿ ಆಗ. ಇವಾಗ ಎಷ್ಟೋ ಜನ ಮಕ್ಕಳು ಹುಟ್ಟಿದ್ದಾರೆ, ಮದುವೆಗಳು ಮಾಡಿ ಮತ್ತು ಅವ್ರ ಮಕ್ಕಳಾಗಿ ಎಲ್ಲ ಆಗಿದೆ. ಯಾರು ತಂದೆ ತಾಯಿ ಅಜ್ಜಿ ತಾತನ ಜ್ಞಾಪಕ ಇದ್ದರು. ಶಂಕರಾಚಾರ್ಯ ಅಂದರೆ ಚರಿತ್ರದ ಅವರು ತಂದೆ ತಾಯಿ ಹೆಸರೆಲ್ಲ ಬರುತ್ತೆ. ಇವಾಗ ಯಾರ ಜನ್ಮ ಸಾರ್ಥಕ ನೋಡಿ. ಆದ್ರೂ ಸ್ವಲ್ಪ ದೈವಭಕ್ತಿ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡೆಸ್ಬಿಟ್ಟು 2 ಅಪ್ಪನು ಅರ್ಚಕರಿಗೆ ಕೊಟ್ಟು ಜೊತೆಗೆ 50 ರೂಪಾಯಿ ದಕ್ಷಿಣ ಕೊಟ್ಬಿಟ್ಟು ಬರ್ತಾನೆ ಅಂದರೆ ಹೇಗೆ ತಲೆ ಕೆಟ್ಟಿದೆ, ಮತ್ತೇನು ಮಾಡೋದು, ಮದುವೆ ಮಾಡೋದಂತಾರೆ. ಎಲ್ಲ ಹುಚ್ಚಿನಾಗ್ತಾನೆ ಮೊದಲು ಮದುವೆ ಮಾಡೋದೇ ಇತ್ತು. ಸಮರ್ಥ ರಾಮದಾಸರಿಗೂ ಇದರಲ್ಲಿ ಭಾಳಷ್ಟು ಆಸಕ್ತಿ ಇತ್ತು. ಅವ್ರ ತಂದೆ ತಾಯಿ ಬಲವಂತವಾಗಿ ಮದುವೆ ವ್ಯವಸ್ಥೆ ಮಾಡ್ತಾರೆ. ಇವರು ಮದುವೆ ಮಂಟಪದಲ್ಲಿ ಮನೆ ಮೇಲೆ ಕೂತಿರ್ತಾರೆ. ಯಾವ ರೀತಿಯಪ್ಪ ತಪ್ಪಿಸ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ಈ ಬಂಧನಕ್ಕೆ ಸಿಗಾಕ್ಬಿಡ್ತಾರೆ, ಯಾಕೆ ರೀತಿ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಪುರೋಹಿತರು ತಾಳಿ ಕೈ ಕೊಡ್ತಾರೆ. ಸುಲಗ್ನ ಸಾವಧಾನ ಶುರು ಮಾಡ್ತಾರೆ. ತಾಳಿ ಕೈ ಕೊಟ್ಟಿದ್ರೆ ಸಾವಧಾನ ಅಂತಾರೆ. ಸ್ವಲ್ಪ ಯೋಚನೆ ಮಾಡೋಕ್ಕೆ ತಕ್ಷಣ ಕಟ್ಟಬಾರ್ದು ಅಂತ ಹೊರಗಡೆ. ಅಷ್ಟೊತ್ತಿಗೆ ಜನ ಎಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಭಾಳ ಉತ್ಸಾಹ, ಏನೋ ನಡೆದೋಗ್ತಾ ಇದೆ ಅಂತ. ಏನು ನಡೆಯೋಲ್ಲ, ಅವನು ಬಂಧನಕ್ಕೆ ಸಿಗಾಕೊಳ್ಳೋದು ಬಿಟ್ಟರೆ ಇನ್ನೇನು ನಡೆಯೋಲ್ಲ. ಇರಲಿ ಸರಿ, ಜನಗಳೆಲ್ಲ ಉತ್ಸಾಹವಾಗಿರ್ತಾರೆ, ಅವ್ರ ಮಂತ್ರ ಜೋರಾಗಿ ಇರ್ತಾರೆ, ವಾದ್ಯದವರು ವಾದ್ಯ ಜೋರಾಗಿ ಬಾರಿಸ್ತಾ ಇದ್ದಾರೆ, ಗಲಾಟೆ ಜಾಸ್ತಿ ಆಗೋಗುತ್ತೆ. ಸಮರ್ಥ ರಾಮದಾಸರಿಗೆ ಸಾವಧಾನ ಸಾವಧಾನ ಅಂದರು. ಕೈಗೆ ತೊಗೊಳ್ತಿರ್ಬೇಕಾದ್ರೆ ಇಷ್ಟು ಗಲಾಟೆ ಆಗುತ್ತಲ್ಲ, ಇನ್ನು ಕಟ್ಟಿದ ಮೇಲೆ ಏನೇನಾಗುತ್ತೋ, ಈ ರಾಮಾಯಣ ಬೇಡ ಅಂತ ತಾಳಿ ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ವೈರಾಗ್ಯ ಮದುವೆ ಆಗುತ್ತಪ್ಪಂತಲ್ಲ. ಆದರೆ ಆನಂದವೇ ಆನಂದ ಅಂತೀವಲ್ಲ, ಅದನ್ನು ಎಷ್ಟು ಮಾತ್ರ ಅಂತ ವಿವೇಕ ಮಾಡಿಕೊಂಡು ಮನೆಯನ್ನೇ ಮಠ ನಿನಗೆ ಮಂಕುತಿಮ್ಮ ಹೇಳಿದ್ನಲ್ಲ, ಋಣವನ್ನು ತೀರಿಸಿದ ಜನರು ಜಗದಾದಿ ಸತ್ವವನ್ನು ಕಾಣುತ್ತಾ ಮನೆಯ ಮಠ ನಿನಗೆ ಮಂಕುತಿಮ್ಮ. ಮನೆಯನ್ನೇ ಒಂದು ಆಶ್ರಮ ಮಾಡ್ಕೋಬೇಕು. ಆ ರೀತಿ ವೈರಾಗ್ಯ ಅನ್ನತಕ್ಕಂಥದ್ದು ಇರಬೇಕು ಅಂದರು. ಇದನ್ನೆಲ್ಲ ಒಂದು ಕಡೆ ಹೇಳಿದೆ ಸಮರ್ಥ ರಾಮದಾಸಕ್ಕೆ ಇದರ ಪ್ರಸಂಗನ. ಅವ್ರು ಯಾರೋ ಅವರು ಪ್ರವಚನ ಆದಮೇಲೆ ಸಮರ್ಥ ರಾಮದಾಸ ಏನ್ರಿ, ನಮ್ಮ ಹುಡುಗ ಮದುವೆ ಮಂಟಪಕ್ಕೂ ಬರಲಿಲ್ಲ, ವರಪೂಜೆಗೂ ಬರಲಿಲ್ಲ, ನಂಗೆ ಯಾವುದು ಬೇಡ ಅಂದ. ನಾನಂದಾಗ ಅವನು ವೈರಾಗ್ಯ ಮೂರ್ತಿ, ನಿಮಗೂ ಪುಣ್ಯ ಅಂತ ಮಗ ಹುಟ್ಟಿದ್ದು ಅಂದರೆ ಕೊನೆಗೆ ಹೇಳ್ತಾರೆ, ಹಿಂದಿನ ದಿವಸದ ರಾತ್ರಿನೇ ಹೊರಟದ. ಮದುವೆ ಮಂಟಪಕ್ಕೂ ಬರಲಿಲ್ಲ, ವರಪೂಜೆಗೂ ಇರಲಿಲ್ಲ, ಹಿಂದಿನ ದಿವಸ ರಾತ್ರಿನೇ ಹೊರಟದ. ಆದರೆ ಒಂದೇ ವ್ಯತ್ಯಾಸ, ಸಮರ್ಥ ರಾಮದಾಸರಿಗೂ ಅವ್ರಿಗೆ ಏನು ವ್ಯತ್ಯಾಸ ಅಂದರೆ, ಅವನು ಪಕ್ಕದ ಮನೆ ಹುಡುಗಿ ಜೊತೆ ಹೊರಟೋದ. ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಹೊರಟೋದ. ಯಾವ ಹುಡುಗಿ ಜೊತೆ ಮದುವೆ ನಿಶ್ಚಯ ಆಗಿತ್ತೋ ಆ ಹುಡುಗಿ ಬೇಡ ಅಂತ ವೈರಾಗ್ಯದಿಂದ ಪಕ್ಕದ ಮನೆ ಹುಡುಗಿ ಜೊತೆ ಹೊರಟೋದ. ನಾನು ವೈರಾಗ್ಯ ಇಷ್ಟೇನೆ. ವಿಷಯಗಳಲ್ಲಿ ಸುಖ ಇದೆ ಅಂದ್ಕೊಂಡಿದ್ದೀವಿ, ಬೇಕು ನಮಗೆ ವಿಷಯಗಳು ಜೀವನಕ್ಕೆ. ಅದು ಎಷ್ಟು ಮಾತ್ರ ಬೇಕು. ಒಂದು ನಿಜವಾದ ಸುಖ ಸಿಗುತ್ತೆ. ನೀವು ಯಾವುದನ್ನು ಒಂದು ವಿಷಯದಲ್ಲಿ ಸುಖ ಸಿಕ್ತು ಅಂದಾಗ ಅಲ್ಲಿ ಏನಾಗಿರುತ್ತೆ ನೋಡ್ಕೊಳ್ಳಿ. ಆಗ ನಮಗೆ ವಿಷಯಗಳ ಬಗ್ಗೆ ವೈರಾಗ್ಯ ಬರಲಿಕ್ಕೆ ಸಾಧ್ಯ. ಏನಾಗಿರುತ್ತಪ್ಪ ಅವಾಗ ಅಂದರೆ, ಯಾವುದನ್ನು ಒಂದು ವಿಷಯ ಬೇಕು ಅಂದಾಗ ಆ ವಿಷಯದಲ್ಲಿ ಹೋಗಿರುತ್ತೆ ಮನಸ್ಸು ಬುದ್ಧಿಯೆಲ್ಲ ಆ ವಿಷಯದ ಬಗ್ಗೆನೇ ಚಿಂತೆ ಮಾಡ್ತಿರುತ್ತೆ. ನಮ್ಮಿಂದ ನಾವು ದೂರ ಆಗಿಬಿಟ್ಟಿರ್ತೇವೆ. ಯಾವಾಗ ಆ ವಿಷಯ ಪ್ರಾಪ್ತಿ ಆಯಿತೋ ನಮ್ಮನ್ನು ನಾವು ವಾಪಸ್ ಬಂದ್ಬಿಡ್ತೀವಿ, ಅಲ್ಲಿ ಆನಂದ ಸಿಗುತ್ತೆ. ನೀವು ಯಾವುದೇ ಇಂದ್ರಿಯ ಸುಖ ತಗೊಳ್ಳಿ, ನಮ್ಮನ್ನು ವಾಪಸ್ ಬರ್ತೀವಿ, ಆನಂದ ಕಾಣುತ್ತೆ.
ಆದರೆ ನಾವೇನು ಮಾಡ್ತೀವಿ, ಆ ವಸ್ತುವಿಂದ ಆನಂದ ಸಿಕ್ತು, ಅವರಿಂದ ಆನಂದ ಸಿಕ್ತು ಅಂತ ಭ್ರಮೆ ಪಡ್ತೀವಿ. ನಿಜ ಆ ವಸ್ತುವಿಂದಲೇ ಆನಂದ ಸಿಕ್ಕಿದ್ರೆ ಆ ವಸ್ತು ನಮ್ಮ ಹತ್ರನೇ ಇದೆ, ಮತ್ತು ಯಾಕೆ ಆನಂದ ಇಲ್ಲ? ಅವರಿಂದ ಆನಂದ ಸಿಕ್ತು, ಅವ್ರು ನಮ್ಮ ಜೊತೆಗೆ ಇದ್ದಾರೆ, ಯಾಕೆ ಆನಂದ ಇಲ್ಲ? ಅಂದರೆ ಎಲ್ಲಿಂದ ಬಂತು ಆನಂದ, ಅಥವಾ ನಿನ್ನಲ್ಲಿದ್ದಂಥ ಆನಂದ ವ್ಯಕ್ತವಾಯಿತೋ ಅಥವಾ ಆನಂದ ಬಂತು ಅನ್ನೋದು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ. ನೋಡಿಕೊಂಡ್ರೆ ನಮ್ಮಲ್ಲೇ ಆನಂದ ಅನ್ನತಕ್ಕ ತೋರ್ಕೊಳ್ಳುತ್ತೆ. ಆ ವಿಷಯಗಳನ್ನತಕ್ಕ ಒಂದು ನಿಮಿತ್ತ. ಹೇಳಿದ್ದಲ್ಲ, ತಿರುಪ್ತಿಗೆ ಹೋದರೆ ಭಾಳಷ್ಟು ಕಷ್ಟಪಟ್ಟು ಹೋಗ್ತೀವಿ ದರ್ಶನಕ್ಕೆ. ಅಲ್ಲಿ ಇನ್ನೂ ಹೋಗ್ತಿರ್ಬೇಕಾದ್ರೆ ಜರಗಂಡಿ ಅಂತ ತಗ್ತಾರೆ. ಭಾಳಷ್ಟು ಫೋರ್ಸಾಗಿ ಇದು ಮಾಡ್ತಾರೆ ಅವರು. ನಾನು ಒಂದ್ಸಲ ಎಕ್ಸಿಕ್ಯೂಟಿವ್ ಆಫೀಸಲ್ಲಿ ಕೇಳಿದೆ, ಯಾಕೆ ಅಷ್ಟು ರಫಾಗಿ ಬಿಹೇವ್ ಮಾಡ್ತಾರೆ, ಸ್ವಲ್ಪ ನಯವಾಗಿ ಹೇಳ್ಬೋದಲ್ಲ ಅಂತ. ಅಯ್ಯೋ ಸ್ವಾಮೀಜಿ, ಇಂದ್ರು ವೀಡು ಜನರು ಆ ಕಡೆ ಹೊಡಿಬೋತಾರು. ಒಬ್ಬರಿಗೆ 0.70 ಸೆಕೆಂಡು ಒಬ್ಬರಿಗೆ ಟೈಮ್ ಇದೆ ಇತ್ತು ದರ್ಶನ ಮಾಡೋಕ್ಕೆ. ಅಂದರೆ 3/4 ಸೆಕೆಂಡ್ಗಿಂತ ಕಮ್ಮಿ, 1 ಸೆಕೆಂಡು ಕೂಡ ಇಲ್ಲ. ಆನಂತರಲ್ಲೇ ದರ್ಶನ ಮಾಡ್ಕೊಂಡು ಹೊರಟೋಗ್ಬೇಕು. ಅದಕ್ಕೋಸ್ಕರ ಜನಕ್ಕೆ ತಳ್ಳೋದು ಹೋಗಲ್ಲ, ಸ್ವಲ್ಪ ರಫಾಗಿ ಇರ್ತಾರೆ. ಆಗಿರೋದು ಒಳ್ಳೇದಿರ್ತಾರೆ, ಅವರು ಇರ್ಬೋದಿಲ್ಲ. ಅಲ್ಲಿ ಹೋದರೆ ಕಣ್ಣು ಮುಚ್ಕೊಂತೀವಿ. ಏನು ಮುದ್ಕ ನೀನು ಹೋಗಿದ್ದೆ ಯಾಕೆ ನೋಡೋಕ್ಕೆ, ಮತ್ತು ಕಣ್ಣು ಯಾಕೆ ಮುಚ್ಕೊಂಡೆ? ಏನು ದರ್ಶನ ಆಗುತ್ತೋ ಅದರೊಳಗಡೆ ದರ್ಶನ ಆಗುತ್ತೆ. ಏನು ನೆಮ್ಮದಿ ಕಾಣ್ತೀವೋ ದರ್ಶನ ಆಯಿತು ಅಂತ ಅದರೊಳಗಡೆ ಸಿಗುತ್ತೆ ಹೊರತು ಅಲ್ಲಿಲ್ಲ. ಹೌದಾ? ಆದ ಕಾರಣ ವೈರಾಗ್ಯ ಅನ್ನತಕ್ಕ ನಮ್ಗೆ ಬರಬೇಕಾದ್ರೆ ಆನಂದ ಅನ್ನತಕ್ಕ ನನ್ನಲ್ಲಿರ್ತಕ್ಕಂಥ ಆನಂದ ವ್ಯಕ್ತವಾಗ್ತದೆ ವಿಷಯಗಳಿಂದ ಅಷ್ಟೇ ಹೊರತು ವಿಷಯಗಳಿಂದ ಆನಂದ ಇಲ್ಲ ಅನ್ನತಕ್ಕಂಥ ತೀರ್ಮಾನ ಅಂದರೆ ವೈರಾಗ್ಯ ಅನ್ನತಕ್ಕ ಇರುತ್ತೆ. ಅಂಥವರು ಅಧ್ಯಾತ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಮುಂದಿನ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ 18ನೇ ಅಧ್ಯಾಯದ 53ನೇ ಶ್ಲೋಕ ಇನ್ನೊಂದು ಸಲ ಹೇಳೋಣ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರ ಇಷ್ಟು ತನಕ ಹೇಳಿ ಮತ್ತೆ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಪರಿಗ್ರಹ ಇವೆಲ್ಲವನ್ನು ಬಿಡಬೇಕು ಅಂತಾರೆ. ಅಲ್ಲರಿ ಬಿಡೋದನ್ನು ಹೇಳ್ತೀರಿ ಹೊರತು ಇದನ್ನು ಸಂಪಾದಿಸ್ಕೊಳ್ಳಿ, ಇದನ್ನು ಇದು ಮಾಡಿ ಹಿಡ್ಕೊಳ್ಳಿ, ಎಲ್ಲವನ್ನು ಬಿಟ್ಟರೆ ಆನಂದವಾಗಿರ್ತೀಯ. ಆದ ಕಾರಣ ಏನು ಜಗದೀ ಜಗತ್ತೋನು ಮಾಯಾ ವಿಚಿತ್ರವನು, ಜಗದೀ ಜಗತ್ತೋನು ಮಾಯಾ ವಿಚಿತ್ರನು, ಒಗೆದಾಚೆ ಬಿಡಿಸೆಲ್ಲ ಕರ್ಣವೇದ್ಯವನು, ಒಗೆದಾಚೆ ಬಿಸಿಡೆಲ್ಲ ಕರ್ಣವೇದ್ಯವನು. ಏನೇನು ಕಾಣುತ್ತೆ, ಏನೇನು ಸುಖಕ್ಕೆ ಅಂದ್ಕೊಂಡಿದ್ದೀವೋ ಇದರಲ್ಲೆಲ್ಲ ಇಲ್ಲ. ಅನುಕೂಲವಾದ ಜೀವನಕ್ಕೆ ಬೇಕು, ಒಪ್ಕೊಳ್ಳೋಣ. ಆದರೆ ಅನುಕೂಲವಾದ ಜೀವನ ಆನಂದ ಜೀವನವಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಈಗಿನ ಕಾಲದಲ್ಲಿ ಅನುಕೂಲಗಳು ಜಾಸ್ತಿ. ನೋಡಿ, ನಮಗೆ ಅನುಕೂಲ ಜಾಸ್ತಿ ಆದಷ್ಟು ರೋಗಗಳು ಜಾಸ್ತಿ ಆಗಿದೆಯಾ ಅಥವಾ ಜೀವನ ಆನಂದವಾಗಿದೆಯಾ? ಈಗ ಕುಟ್ಟೋದು, ಬೀಸೋದು ಇಂಥದ್ದೆಲ್ಲ ಮಾಡಬೇಕಾದ್ರೆ ಭಾಳಷ್ಟು ಕಷ್ಟ ಇತ್ತು. ಇವಾಗೇನಿಲ್ಲ, ಎಲ್ಲದಕ್ಕೂ ಸ್ವಿಚ್ ಬಂದುಬಿಟ್ರೆ ಆಯಿತು. ಆದರೆ
ಮೊಣಕಾಲು ನೋವು, ಸೊಂಟ ನೋವು, ಈ ರೋಗಗಳು ಜಾಸ್ತಿ ಆಗಿದ್ದಿಲ್ಲ. ಈ ರೋಗಗಳು ಒದ್ದಾಡಬೇಕಾದ್ರೆ ಸುಖನೇ ಅದು. ಶುಗರು, ಬಿ ಪಿ, ಕ್ಯಾಲ್ಸಿಯಂ, ಅನುಕೂಲ ಜಾಸ್ತಿ ಆದಷ್ಟು ದುಃಖ ಜಾಸ್ತಿನೇ. ಹೌದಾ? ಅದೇ ಅನುಕೂಲವಾದ ಜೀವನಕ್ಕೆ ಇದೆಲ್ಲ ಬೇಕು. ಆದರೆ ಆನಂದಕ್ಕೆ ಜಗದೀ ಜಗತ್ತೋನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸಿಲೆಲ್ಲ ಕರ್ಣವೇದ್ಯವನ್ನು ಅಲ್ಲ ಸ್ವಾಮಿ. ಎಲ್ಲ ಬಿಟ್ಬಿಟ್ರೆ ಮಿಗಿಲುವುದೇ ಏನು ಉಳಿಯುತ್ತೆ? ರೂಪಕ್ಕೆ ಒಂದು ಇಲ್ಲದ ವಸ್ತು, ನಾಮ ರೂಪ ಒಂದು ಇಲ್ಲದೆ ಇರತಕ್ಕಂಥ ವಸ್ತು ಒಂದು ಲಭ್ಯವಾಗಿತ್ತು ನಿಮಗೆ. ಹೋಗಿ ಸಾ ಕಡೆಗೆ ಮನವ ಮಂಕುತಿ, ಅತ್ತ ಕಡೆ ಹೋಗಿ ಸಾ ಕಡೆಗೆ ಮತಿಯ ಮಂಕುತಿಮ್ಮ, ಅತ್ತ ಕಡೆಗೆ ನಿಮ್ಮ ಮನಸ್ಸನ್ನು ಕಳಿಸು ಅಂತ. ಈಗ ಅದಕ್ಕೋಸ್ಕರವಾಗಿ ಅಹಂಕಾರ ಅನ್ನತಕ್ಕ ಇವನ್ನೆಲ್ಲ ಬಿಡಬೇಕು. ಯಾವುದು? ಅಹಂಕಾರಂ ಅಹಂಕರಣಂ ಅಹಂಕಾರ ದೇಹೇಂದ್ರಿಯಾಸು, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನಲ್ಲಿ ನಾನು ಅನ್ನತಕ್ಕಂಥ ಅನಿಸಿಕಿದೆ. ಅಹಂಕಾರ ಅಂದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಯಾರೋ ನಯ ವಿನಯ ಭಯ ಭಕ್ತಿ ದೊಡ್ಡವರು ಚಿಕ್ಕವರು ಇಲ್ದಿರ ಹುಚ್ಚುಚ್ಚ ಜೀವನ ಮಾಡ್ಕೊಂಡಿದ್ರೆ ಅವನ್ನ ಅಹಂಕಾರಿ ಅಂತೀವಿ. ಅರ್ಥ ಆಗಲಿಕ್ಕೋಸ್ಕರ ಅವನ ದುರಹಂಕಾರಿ ಅನ್ಬೋದು. ಹೌದಾ? ಆದರೆ ಯಾವ 1 ವರ್ಷದ ಮಗು ಇದೆಯೋ, 1 ವರ್ಷಕ್ಕೆ ಇನ್ನೂ 1 ವರ್ಷ ಆಗಿಲ್ಲ, ಅದರಲ್ಲಿ ಅಹಂಕಾರ ಇಲ್ಲ. ಹೌದಾ? ಅದಕ್ಕೆ ಮಕ್ಕಳು ದೈವ ಸ್ವರೂಪ ಅಂತಾರೆ. ಯಾರಾದರೆ ದೇಶ ಕಾಲಕ್ಕೆ ಅತೀತವಾದ ತತ್ವವನ್ನು ತಿಳ್ಕೊಂಡಿದ್ದಾರೋ, ಹೌದಾ, ಅವರು ನಿರಹಂಕಾರಿ, ಅಹಂಕಾರ ಇಲ್ಲ. ಕೃಷ್ಣ ಪರಮಾತ್ಮ ಅಂತವರು. ಇನ್ನು ಮಧ್ಯೆ ಇರೋರೆಲ್ಲರೂ ನಾವು ಯಾರನ್ನು ದುರಹಂಕಾರಿ ಅಂತೀವೋ ಅವರು, ಮತ್ತು ಇನ್ನು ಯಾರ್ಯಾರಿದ್ದಾರೋ ಇಬ್ಬರನ್ನ ಬಿಟ್ಟು, ಅದು 1 ವರ್ಷ ಆಗಿರ್ತಕ್ಕಂಥ ಮಗು ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಇವ್ರನ್ನ ಬಿಟ್ಟರೆ ಮಧ್ಯದಲ್ಲಿರೋರೆಲ್ಲ ಅಹಂಕಾರಿಗಳ. ಏನಪ್ಪ ಅದು? ನಾನು ಅನ್ನೋದು. ಅದು ಯಾವ ರೀತಿ ಪ್ರಾರಂಭ ಆಗುತ್ತೆ? ನಂದು ಅನ್ನತಕ್ಕಂಥ ಏನಿದೆಯೋ ನೋಡಿ, ಭಾಳಷ್ಟು ಚೆನ್ನಾಗಿದೆ. ನಂದು ಅನ್ನತಕ್ಕಂಥ ಏನಿದೆಯೋ ಅದನ್ನು ಅಭಿಮಾನ ಪಟ್ಟು ನಾನು ತಯಾರಾಗುತ್ತೆ. ಈಗ ನಾನು ಹೆಂಗಸು, ನಾನು ಗಂಡಸು ಅನ್ಬೇಕಾದ್ರೆ ನಾನು ಅಂದರೆ ಹೆಂಗಸು ಅಂತ ಯಾರು ನಿಶ್ಚಯ ಮಾಡ್ಕೊಂಡೆ? ಹೇಗೆ ನಿಶ್ಚಯ ಮಾಡ್ಕೊಂಡ್ರೆ? ಶರೀರದಲ್ಲಿ ತಾದಾತ್ಮ್ಯ ಪಡೆದು ನಾನು ಹೆಂಗಸು, ಶರೀರದಲ್ಲಿ ತಾದಾತ್ಮ್ಯ ನಾನು ಗಂಡಸು. ಹೌದಾ? ಅದೇ ಸಮಾಜ ಎಲ್ಲ ಆ ರೀತಿ ಹೇಳುತ್ತೆ, ಆ ರೀತಿ ನಾವು ಮಾಡ್ಕೊಂಡು. ಬಟ್ ಇನ್ನೊಂದು ಸಮಾಜದಲ್ಲಿ ಇನ್ನೊಂದು ರೀತಿ ಇತ್ತು ಅಂತ ಇಟ್ಕೊಳ್ಳಿ, ಆ ಸಂಪ್ರದಾಯ ಅದೇ ರೀತಿನ ಅಭಿಮಾನ ಬರುತ್ತೆ. ಹೌದಾ? ಅಂದಾಗ ನಂದು ಅನ್ನತಕ್ಕಂಥ ಏನಿದೆಯೋ ಅದಕ್ಕೆ ಅಭಿಮಾನ ಪಡೆದು ನಾನು ತಯಾರಾಗುತ್ತೆ. ನಾನು ಲಕ್ಷಾಧಿಪತಿ. ಈಗಿನ ಕಾಲಕ್ಕೆ ಈ ವಾಕ್ಯಕ್ಕೂ ಬೆಲೆ ಇಲ್ಲ. ಪೂರ್ವದಲ್ಲಿ ಲಕ್ಷಾಧಿಪತಿ ಆಗಬೇಕಾದ್ರೆ ಭಾಳಷ್ಟು ಕಷ್ಟ ಇತ್ತು. ಈಗಿನ ಕಾಲಕ್ಕೆ ಮೊನ್ನೆ ಯಾರೋ ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು, ಸುಮ್ಮನೆ ಕೇಳಿಸಿ ಜೋರಾಗಿ ಮಾತಾಡ್ತಾರೆ. ಇನ್ನೇನು ಮಾಡೋದು? ಕಿವಿಗೆ ಹತ್ತಿ ಇಟ್ಕೊಂಡು ಕೇಳಿಸುತ್ತೆ. ಮೌನವಾಗಿ ಶಾಂತವಾಗಿರೋದಿಲ್ಲ. 1 ಕೋಟಿ ರೂಪಾಯಿ ಬೇಕಾದರೆ ಸಾಯಂಕಾಲಕ್ಕೆ ಹಂಚ್ಬೋದು. ಈ ಹೆಣ್ಣು ಹುಡ್ಕೋದೇ ಕಷ್ಟ ಅಂತ. ಹೆಣ್ಣಿಂದ ಈ ಗಂಡು ಹುಡ್ಕೋದು ಕಷ್ಟ. ನನ್ನ ಮಗಳಿಗೆ ಪ್ರಯತ್ನ ಮಾಡ್ತಿದ್ದೀನಿ, ಆಗ್ತಿಲ್ಲ. ಅಂದರೆ 1 ಕೋಟಿ ರೂಪಾಯಿನ ಸಂಜೆಗೆ ಹಂಚ್ಬೋದಂತೆ ಈಗಿನ ಕಾಲಕ್ಕೆ. ಅದಕ್ಕೋಸ್ಕರ ಲಕ್ಷಾಧಿಪತಿ ಅನ್ನೋ ಶಬ್ದಕ್ಕೆ ಬೇರೆ ಇಲ್ಲ, ಕೋಟ್ಯಾಧೀಶ್ವರ ಅಂತ ಇಟ್ಕೊಳ್ಳೋಣ. 1 ಕೋಟಿ ರೂಪಾಯಿ ಇದ್ದರೆ ತಪ್ಪಿಲ್ಲ, ಇಟ್ಕೋ, ಧಾರ್ಮಿಕ ಉಪಯೋಗಿಸು, ತಪ್ಪೇನಿಲ್ಲ. ಅದೇ ನಾನು ಕೋಟ್ಯಾಧೀಶ್ವರ ಅಂದಾಗೇನಾಯಿತು? ಆ ದುಡ್ಡನ್ನು ಅಭಿಮಾನ ಪಟ್ಟು ನಾನು ಗಟ್ಟಿಯಾಯಿತು. ಹೌದಾ? ಈ ರೀತಿ ಅಹಂಕಾರ ಅನ್ನತಕ್ಕಂಥದ್ದು ನಮ್ಮಲ್ಲಿ, ನಾನು ಹೇಳಿದ್ನಲ್ಲ, ಹಿಂದೂ ಮುಸ್ಲಿಂ ಹೇಳಿ ಎಲ್ಲ ನನ್ನ ಬಗ್ಗೆ ಯಾರ್ಯಾರು ಏನು ಹೇಳಿದ್ರು ಅದನ್ನೆಲ್ಲ ಸೇರಿಸ್ಕೊಂಡು, ಮತ್ತು ನಾನು ಏನೇನು ಓದೋದು, ಏನೇನು ಸಂಪಾದನೆ ಮಾಡೋದು ಎಲ್ಲವನ್ನೂ ಸೇರಿಸ್ಕೊಂಡು ನಾನು ಇಂಥವಳು ಅನ್ನತಕ್ಕಂಥ ಅನಿಸಿಕೆ ಏನಿದೆಯೋ ಅದನ್ನು ಅಹಂಕಾರ ಅಂತಾರೆ. ಹೌದಾ? ಅಹಂಕಾರ ಅಹಂಕರಣಂ. ಅದು ಈ ಅಹಂಕಾರ ಅನ್ನೋದಕ್ಕೆ ಯಾವುದಪ್ಪ ಮೂಲ ಅಂತ ನೋಡಿದಾಗ ಅದೇ ಡಿ ವಿ ಜಿಯವರು ಇದರಲ್ಲಿ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ನಮಗೆ ಅರ್ಥ ಆಗಲಿಕ್ಕೆ ಅಹಂಕಾರ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಸ್ಲಿಕ್ಕೆ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ನಾನೇ ನಾನೆನ್ನುತ್ತೆ ಕಿರಿಕೊಡದ ನೀರು, ಚಿಕ್ಕ ಕೊಡ ಕಿರಿಕೊಡ, ಚಿಕ್ಕ ಕೊಡದಲ್ಲಿ ನೀರಿದೆ. ಸಾಮಾನ್ಯ ತುಂಬಿದ ಕೊಡ ತುಳ್ಕಲ್ಲ ಅಂತಾರೆ.
ಅದು ಸ್ವಲ್ಪ ಶಬ್ದ ಬರುತ್ತೆ. ಮತ್ತು ಆ ಕೊಡ ಖಾಲಿ ಆದಷ್ಟು ಶಬ್ದ ಜಾಸ್ತಿ ಆಯಿತು, ಹೌದಲ್ಲ? ಅಲ್ಲೇ ಬರ್ತಿರ್ತದೆ, ಒಳಗಡೆ ಶಬ್ದ ಬರುತ್ತೆ. ಆ ಶಬ್ದವನ್ನು ಡಿ ವಿ ಜಿಯವರು ಏನಂತಾರೆ, ನಾನು ನಾನೇ ನಾನೆನ್ನುತ್ತೆ ಕಿಡಿ ಕೊಡದ ನೀರು, ನಾನೇ ಅಂತ ಶಬ್ದ ಮಾಡುತ್ತದು. ಗಾನಗೈವುದು ಹೆಮ್ಮೆಯಂ ಕಡಲ ಮರೆತು, ಎಲ್ಲಿಂದ ಬಂದೆ ನಾನು, ನನ್ನ ಮೂಲ ಏನು ಅನ್ನತಕ್ಕಂಥದ್ದು ಆ ನೀರು ಹುಡುಕೊಳ್ತೀರ, ಎಲ್ಲಿಂದ ಬಂತೇಳಿ? ಸಮುದ್ರದ ನೀರು. ಇಷ್ಟೆಲ್ಲ ನೀರು ಎಲ್ಲಿಂದ ಬಂತು, ಇಷ್ಟೆಲ್ಲ ಅರ್ಥ ಆಗ್ಬೇಕು ನಮಗೆ. ಸಮುದ್ರದ ನೀರು ಸೂರ್ಯರಶ್ಮಿಯಿಂದ ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡವಾಗಿ, ಮತ್ತೆ ಆ ಮೋಡ ಅನ್ನತಕ್ಕಂಥದ್ದು ಕೆಳಗೆ ಪೃಥ್ವಿನಲ್ಲಿ ಬಿದ್ದು ಬಾವಿ ತೊರೆ ಕೆರೆಗೆಲ್ಲ ನೀರು ಬರುತ್ತೆ, ಹೌದಾ? ಅಲ್ಲಿಂದ ತಂದಿರ್ತಕ್ಕಂಥ ನೀರು ಆ ಕೊಡದಲ್ಲಿ ಶಬ್ದ ಮಾಡುತ್ತಂತೆ, ನಾನೇ ನಾನೇ ಅಂತ. ಆ ಮೂಲ ಸಮುದ್ರವನ್ನು ಮರೆತು ನಾನೇ ನಾನೇ ಅಂತ ಯಾವ ರೀತಿ ಅದು ಶಬ್ದ ಮಾಡುತ್ತೋ, ನೂನದಿಂದೆಲ್ಲವನ್ನು ಅರ್ಧಿಯೊಳಗದ ನಿಲ್ಲಿಸೆ. ನೂನದಿಂದ ಅಂದರೆ ತತ್ವ ಚಿಂತನೆಯಿಂದ, ಅಂದರೆ ತತ್ವದ ದೃಷ್ಟಿಯಿಂದ, ನೂನದಿಂದ ಅದನ್ನು ಸಮುದ್ರದಲ್ಲಿ ಇರಿಸಿದ್ರೆ ಏನಾಗುತ್ತೆ, ಶಬ್ದ ನಿಂತೋಗುತ್ತೆ ಮತ್ತು ಸ್ವಲ್ಪ ಹೊತ್ತು ಮಣ್ಣು ಕರಗೋಗುತ್ತೆ, ಸಮುದ್ರದಲ್ಲೇ ಒಂದಾಗಿಬಿಡುತ್ತೆ, ಹೌದಲ್ಲ? ಅದು ಕೊಡದಲ್ಲಿದ್ದಾಗಲೂ ಸಮುದ್ರದ ನೀರೇ, ಅಲ್ಲಿ ಬಿಟ್ಟಾಗಲೂ ಸಮುದ್ರದ ನೀರೇ. ಆದರೆ ನಮ್ಮ ಮೂಲವನ್ನು ಮರೆತು ಬಿಟ್ಟು ಯಾವ ರೀತಿ ಶಬ್ದ ಮಾಡುತ್ತೋ ಅದೇ ರೀತಿ ನಾವು ನಮ್ಮ ಮೂಲವನ್ನು ಮರೆತು ಬಿಟ್ಟು ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಸಾಯೋ ತನಕ ಶಬ್ದ ಮಾಡ್ತಲೇ ಇದ್ದೀವಿ. ನಾನು ಏನು ಅಂದ್ಕೊಂಡೆ, ನಾನು ಏನು ಅಂದ್ಕೊಂಡೆ ಅಂತಾರೆ. ನಾನು ಸ್ವಾಮೀಜಿ ಅಂದರೆ ಪಾದಪೂಜೆ ಮಾಡೋಕೆ ಬೇಡ, ಯಾರನ್ನ ಹೇಳಿದ್ದೆ ನಿಮಗೆ ಸನ್ಯಾಸ ತಗೋ ಪಾದಪೂಜೆ ಮಾಡ್ತೀನಿ. ಪಾದಪೂಜೆ ಮಾಡೋದು ಅವ್ರ ಶ್ರದ್ಧೆ ಭಕ್ತಿ, ಹೌದಾ? ಅದರಿಂದ ಏನೋ ಉತ್ತಮವಾದ ಫಲ ಬರುತ್ತೆ, ಅದು ಬೇರೆ. ನಾನಂದ್ರೆ ಪಾದಪೂಜೆ ಮಾಡೋಕೆ ಬೇಡ ಅಂದರೆ ಯಾರು ಹೇಳಿದ್ರು ನಿಮ್ಗೆ ಸನ್ಯಾಸ ತಗೋ ಅಂತ? ಅಂದರೆ ಆ ನಾನು ಅನ್ನತಕ್ಕಂಥದ್ದು ಏನು ಹೊಡ್ಕೊಳ್ತಿದ್ದೀವೋ ಅದಕ್ಕೆ ಮೂಲ ಯಾವುದಪ್ಪ ನೋಡಿ, ಚೆನ್ನಾಗಿ ಯೋಚನೆ ಮಾಡಿ. ಈ ಜಗತ್ತಿಗೆ ಬಂದಾಗ ಅಭಿಮಾನ ಇರಲಿಲ್ಲ, ನಾನು ಅಭಿಮಾನ ಇರಲಿಲ್ಲ. ಅಭಿಮಾನ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು? ನಮ್ಮ ಒಳಗಡೆಯಿಂದಲೇ ಪ್ರಾರಂಭ ಆಯಿತು, ನಮ್ಮ ಒಳಗಡೆಯಿಂದಲೇ ಪ್ರಾರಂಭ ಆಯಿತು ಅಲ್ವಾ? ಅಂದರೆ ಆ ಅಭಿಮಾನ ಅನ್ನತಕ್ಕಂಥದ್ದು ಅದನ್ನು ಅಂತಃಕರಣದ ಒಂದು ವೃತ್ತಿ, ಅಂತಃಕರಣದಲ್ಲಿ ಒಂದು ಅಲೆ ಅಷ್ಟೇ. ಅದನ್ನು ಆಶ್ರಯಿಸ್ಕೊಂಡು ಬೇರೆ ಎಲ್ಲ ಅಲೆಗಳು ಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಪ್ರೀತಿ, ವಿಶ್ವಾಸ ಎಲ್ಲವೂ ಅದರಿಂದಲೇ ಬರುತ್ತೆ. ನಾನು ಅನ್ನತಕ್ಕಂಥ ಅಲೆ ಪ್ರಾರಂಭ ಆಯಿತು, ಅದರಿಂದ ಎಲ್ಲವೂ ಬರುತ್ತೆ, ಹೌದಾ? ಆ ನಾನು ಅನ್ನತಕ್ಕೆ ಎಲ್ಲಪ್ಪ ಪ್ರಾರಂಭ ಆಯಿತು ಅಂದರೆ ನಮ್ಮಲ್ಲೇ ಪ್ರಾರಂಭ ಆಯಿತು. ನಾನು ಅನ್ನತಕ್ಕಂಥ ಅಹಂಕಾರ ಪ್ರಾರಂಭ ಆಗಲಿಕ್ಕೆ ಮುಂಚೆ ಇತ್ತು ಮಗು, ಇತ್ತು ಸ್ವರೂಪ, ಹೌದಾ? ಆ ಸ್ವರೂಪದಲ್ಲಿ ನಾನು ಅಲೆ ಬಂತು, ಆಮೇಲೆ ಎಲ್ಲ ಅಲೆಗಳು ಬಂತು, ಹೌದಾ? ಆದರೆ ಆ ಸ್ವರೂಪದಿಂದ ಎದ್ದುಕೊಳ್ತು. ಇದು ಕೂಡ ಒಂದು ಅಂತಃಕರಣ ವೃತ್ತಿ ಅನ್ನತಕ್ಕಂಥ ಗೊತ್ತಿದ್ದೀರ. ನಾನೇ ಯಾವ ರೀತಿ ಆ ಕೊಡದ ನೀರು ನಾನೇ ಸಮುದ್ರವನ್ನು ಮರೆತು ನಾನೇ ಅಂತ ಶಬ್ದ ಮಾಡುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ಮೂಲವನ್ನು ಮರೆತು ಬಿಟ್ಟು ನಾನು ಅಂತಿದ್ದೀವಿ, ಹೌದಾ? ಅದಕ್ಕೆ ಹೇಳ್ತಾರೆ, ತಂದೆ ಮಕ್ಕಳಿಗೆ ಹದಗೆಟ್ಟದ ಕಾಣೆಯ ಹೊಂದಿರೋ ಅವರವರು ಅಹಂತೆ ಬೆಳೆಯುವನಕ. ತಂದೆಯಾರ ಮಕ್ಕಳ ನಾನೆಂಬುದೆದ್ದು ನಿನ್ನೆ ಬಂದ ಮುರಿಯುವುದು ಬಳಿಕೆ ಮಂಕುತಿಮ್ಮ. ಸೊ ಈ ಅಹಂಕಾರ ಅನ್ನತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಗೂ ಮೂಲ. ಅದಕ್ಕೋಸ್ಕರ ಇದನ್ನು ತೆಗೆದುಹಾಕ್ಕೋಬೇಕು, ಅಹಂಕಾರ ಅನ್ನತಕ್ಕಂಥ ತೆಗೆದುಹಾಕ್ಕೋಬೇಕು ಅಂಥೇಳಿ. ಇನ್ನು ಈ ಅಹಂಕಾರದ ಬಗ್ಗೆ ಯಾವ ರೀತಿಯಪ್ಪ ತೆಗೆದುಹಾಕೋದು ಅಂತ ನೋಡಿದಾಗ, ಮತ್ತು ಅಹಂಕಾರ ಅನ್ನತಕ್ಕ ಯಾವ ರೀತಿ ಬೆಳೆಯುತ್ತೆ, ನನ್ನದು ಅನ್ನತಕ್ಕ ಏನಿದೆಯೋ ಅದರಿಂದ ತಯಾರಾಗುತ್ತೆ ಅಂತ ಹೇಳಿದೆ ನಾನು, ಹೌದಾ? ಇದೇನು ಮಾಡುತ್ತೆ, ಕೊನೆಗೆ ಪರಮಾತ್ಮನ ಪ್ರಾರ್ಥನೆ ಮಾಡಿ ಮರೆತು ಬಿಡುತ್ತೆ. ಅಹಂಕಾರ ಭೋಕ್ತೃವಾಗಿ ತಯಾರಾಗುತ್ತೆ. ಭೋಕ್ತೃ ಅಂದರೆ ನಾನು ಭೋಗವನ್ನು ಅನುಭವಿಸ್ಬೇಕು,
ಸುಖವನ್ನು ಅನುಭವಿಸ್ಬೇಕು ಅಂತ ತಯಾರಾಗುತ್ತೆ. ಆಮೇಲೆ ಆ ಭೋಕ್ತೃಗೋಸ್ಕರ ಜ್ಞಾತೃ ಆಗುತ್ತೆ. ಅರ್ಥ ಆಗ್ತಿದೆಯಾ? ಭೋಗ ಅನುಭವಿಸ್ಬೇಕು ಅನ್ನೋದು ಮೊದಲು ಬರುತ್ತೆ. ಅದಕ್ಕೋಸ್ಕರ ಪ್ರಪಂಚವನ್ನು ನೋಡ್ತೀನಿ ನಾನು, ಜ್ಞಾತೃ. ಆ ಪ್ರಪಂಚ ನೋಡಿ 2 ಭಾಗ ಮಾಡ್ತೀನಿ. ಇದು ಸುಖ, ಇದು ದುಃಖ, ಇದರಿಂದ ದೂರ ಆಗಬೇಕು, ಇದನ್ನು ಪಡಿಬೇಕು ಅಂದ್ಬಿಟ್ಟು ಕರ್ಮ ಮಾಡೋಕ್ಕೆ ಶುರು ಮಾಡ್ತೀವಿ. ಅಯ್ಯೋ ಬೆಳಗ್ಗೆ ಎದ್ದಾರಿಂದ ರಾತ್ರಿ ಮಲಗೋ ತನಕ ಟೈಮೇ ಇಲ್ಲ ಸ್ವಾಮೀಜಿ, ನೀವೇನೋ ಹೇಳ್ತೀರಾ, ಗ್ರಂಥ ಓದು ಅಂತೀರಾ, ಜಪ ಮಾಡು ಅಂತೀರಾ, ಟೈಮೇ ಇಲ್ಲ ಅಂದರೂ 2 ಕೆಲಸ ಮಾಡೋದು. ಎಷ್ಟು ಕೆಲಸ ಇದೆ ನನಗೆ? ಯಾವುದೋ 2 ಕೆಲಸ. ಏನು? ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ. ಪ್ರವೃತ್ತಿ ಅಂದರೆ ಸುಖ ಸಿಗುತ್ತೆ ಅನ್ನತಕ್ಕ ಪಡೀಲಿಕ್ಕೆ ಮಾಡೋ ಪ್ರಯತ್ನ ಪ್ರವೃತ್ತಿ. ದುಃಖ ಅಂದಾಗ ಅದನ್ನು ದೂರ ಹೋಗ್ಲಿಕ್ಕೆ ಮಾಡೋ ಪ್ರಯತ್ನ ನಿವೃತ್ತಿ. ಈ ಕರ್ಮಗಳನ್ನು ಮಾಡೋಕ್ಕೆ ಕರ್ತೃ ಆಗ್ತೀವಿ. ಅಹಂಕಾರ ಯಾವ ರೀತಿ ನಮಗೆ ಅನರ್ಥ ಉಂಟು ಮಾಡುತ್ತೇನೆ ಕೇಳ್ತಿದ್ದೀನಿ, ಕರ್ತೃ ಆಗ್ತೀವಿ. ಆ ಕರ್ತೃ ಆಗಬೇಕಾದ್ರೆ ಯಾವುದರಿಂದ ಸುಖ ಅಂದ್ಕೊಂಡು ಅದೇನಾದರೂ ಆಗಲಿ ಪಡಿಬೇಕು. ನನ್ನ ಪ್ರಯತ್ನ ನನಗೆ ಎಷ್ಟು ಮಾತ್ರ ಬುದ್ಧಿ ಇದೆಯೋ, ಹೌದಾ, ಮತ್ತು ನನ್ನ ಶರೀರ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಉಪಯೋಗಿಸ್ಕೊಂಡು ಪ್ರಯತ್ನ ಮಾಡ್ತೀನಿ. ಕರ್ತೃ ಆಗಿ ಸಾಧಿತು ಹೋಗಲ್ಲ. ಅವಾಗೇನು ಮಾಡ್ತೀವಿ? ಬಂಧು ಬಳಗ ಯಾರನ್ನ ಸಹಾಯ ಮಾಡಿದ್ರೆ ಅವ್ರ ಸಹಾಯನೂ ತಗೊಳ್ತೀವಿ. ಆಮೇಲೆ ಈ ಭಾರತ ದೇಶ ಆದ ಕಾರಣ ಲಂಚನೂ ಕೊಡ್ತೀವಿ, ಕೊಟ್ಟು ಪ್ರಯತ್ನ ಮಾಡ್ತೀವಿ. ಅಲ್ಲಿಗೂ ಸಾಧಿತವಾಗುತ್ತೆ ಅನ್ನೋದು ಇಲ್ಲ. ಆವಾಗ ದೇವ್ರ ಹತ್ರ ಹೋಗಿ, ಪರಮಾತ್ಮ ನೀನೇನ ಮಾಡಿ ಇದನ್ನು ಪ್ರಾಪ್ತಿ ಮಾಡು, ನಾನು 2 ಲಕ್ಷ ಕೊಟ್ಟಿದ್ದೀನಿ ಲಂಚ ಆ ಕೆಲಸಕ್ಕೋಸ್ಕರ, ಇನ್ನೊಬ್ಬನೇ ಅವನ 3 ಲಕ್ಷ ಕೊಟ್ಟರೆ ಅವನಿಗೆ ಕೆಲಸ ಕೊಟ್ಟು ನಂಗಿಲ್ದಾಗ ಮಾಡ್ತಾರೆ ಈ ಜನ, ಅದಕ್ಕೋಸ್ಕರ ಇನ್ನೊಬ್ಬ 3 ಲಕ್ಷ ಕೊಡ್ದಿರೋ ಥರ ಮಾಡು ಅಂದ್ಬಿಟ್ಟು ದೇವರು ಪ್ರಾರ್ಥನೆ ಮಾಡ್ತೀವಿ. ಹೌದಾ? ಇಷ್ಟೆಲ್ಲ ಮಾಡೋದ್ರಲ್ಲಿ ಮಾಡಬೇಕಾದ್ದು ಮಾಡಿರ್ತೀವಿ, ಮಾಡಬಾರ್ದು ಮಾಡಿರ್ತೀವಿ, ಧರ್ಮನೂ ಮಾಡಿರ್ತೀವಿ, ಅಧರ್ಮನೂ ಮಾಡಿರ್ತೀವಿ, ಪಾಪನೂ ಮಾಡಿರ್ತೀವಿ, ಪುಣ್ಯನೂ ಮಾಡಿರ್ತೀವಿ. ಹೌದಾ? ಆ ಪಾಪ ಪುಣ್ಯ ಧರ್ಮ ಅಧರ್ಮ ಏನು ಮಾಡೋದು? ಗೊತ್ತಿದ್ದು ಮಾಡಿದ್ದೀವಿ, ಗೊತ್ತಿಲ್ಲದೂ ಮಾಡಿದ್ದೀವಿ. ಹೌದಾ? ಅದು ಎಲ್ಲಿ ಹೋಗ್ಬೇಕಪ್ಪ? ಅದೇ ಹೇಳ್ತಲ್ಲ, ನೆಲ ಮೀಲುನ್ನರಾಯಿ ತಲೆಮೀಲ ಕೆತ್ತುకొని ದಿಂಚವಾರೆವರುಂಟೆ. ಯಾರು ಬರ್ತಾರೆ ಹಿಡ್ಸಕ್ಕೆ? ಯಾವ ತಲೆ ಬೇಕಾದಷ್ಟು ಇಟ್ಕೊಂಡಿದ್ದಾರೆ. ಎತ್ತುಕೊಂಡವಾರು ದಿಂಚವಲ್ಲ. ನಾವು ಏನು ಮಾಡಿದ್ವೋ ಅದು ನಮ್ಮಲ್ಲೇ ಇರುತ್ತೆ, ಯಾರಿಗೂ ಗೊತ್ತಿಲ್ಲ. ಆದರೂ ಚಿತ್ರಗುಪ್ತ ಬರ್ಕೊಳ್ತಿರ್ತಾರೆ. ಅಂದರೆ ಎಷ್ಟು ಜನ ಇದ್ದಾರೆ, ಎಲ್ಲಿ ಬರ್ಕೊಳ್ತಾರೆ, ನನ್ನ ಮಿಸ್ ಮಾಡಿಬಿಡ್ತಾರೆ ಬಿಡು, ಆ ಥರ ಎಲ್ಲ ಆಗೋಲ್ಲ. ಚಿತ್ರಗುಪ್ತ ಅಂದರೆ ಮನೆಗೆ ಯಾರಿಗೂ ಗೊತ್ತಿಲ್ಲ, ಗೌರ್ಮೆಂಟ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ದೇವರು ಎಲ್ಲಿದ್ದಾನೆ ಬಿಡು ಅಂತೀವಿ. ಆದರೆ ನಿನಗೆ ಗೊತ್ತೋ ಇಲ್ಲೋ? ನೀನು ಮಾಡಿದ ಕೆಲಸ ನಿನಗೆ ಗೊತ್ತಾದಾಗ ನಿನ್ನಲ್ಲೇ ಚಿತ್ರಗುಪ್ತ ಅಂದರೆ ಗುಪ್ತ ಚಿತ್ರಗಳು ರಹಸ್ಯವಾಗಿರುತ್ತೆ. ಅದನ್ನೇ ಸಂಸ್ಕಾರ, ಪ್ರಾರಬ್ಧ, ಸಂಚಿತ ಕರ್ಮ ಆಗ ಎಲ್ಲ ಹೇಳ್ತಾರಲ್ಲ, ಆ ಕರ್ಮ ಅನ್ನತಕ್ಕಂಥದ್ದನ್ನು ತಗೊಂಬಂದು ಮತ್ತೆ ಜನ್ಮ ಕೀಳು ಮಾಡುತ್ತೆ. ಆದ ಕಾರಣ ಅಹಂಕಾರವನ್ನು ಬಿಡು. ಹೇಗೆ ಬಿಡೋದು? ಪ್ರಾರಂಭದಲ್ಲಿ ಇದನ್ನು ನಾನು ಮಾಡ್ತೀನಿ ನನ್ನಿಂದ ನಿಂತಿದೆ ಅಂತೀವಿ. ಸೊ ಎಲ್ಲ ನಂದು ಅನ್ನೋದನ್ನು ಬೆಳೆಸ್ಕೊಂಡು ಅಲ್ಲೇನಾಗುತ್ತೆ? ಸತಿಮೋಹ, ಶಿಶುಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಅಸುರಾರಿ ನಿನ್ನ ಮರೆತೆನ ಕಾಯು ಹರಿಯೇ ಭಿನ್ನಕ್ಕೆ ಬಾಯಿಲ್ಲ. ಪರಮಾತ್ಮನ ಪ್ರಾರ್ಥನೆ ಮಾಡೋಣ ಅಂದರೆ ಈ ಮೋಹದಲ್ಲಿ ಸಿಗಾಕ್ಸ್ಕೊಂಡ್ಬಿಟ್ಟು, ಯಾಕೆ? ಅಹಂಕಾರ ಸಿಗಾಕ್ಸ್ಬಿಡ್ತು. ಅದಕ್ಕೋಸ್ಕರ ಅಹಂಕಾರವನ್ನು ಕಳ್ಕೋಬೇಕು ಅಂದರೆ ಏನೋ ಯಾವುದೋ ಒಂದು ಶಕ್ತಿ ಇದೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರೋ,
ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕನ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು. ಇದಕ್ಕೆ ಸಂಶಯವಿಲ್ಲ. ಯಾವುದೋ ಒಂದು ಶಕ್ತಿ ಅನ್ನತಕ್ಕಂಥ ಕೆಲಸ ಮಾಡ್ತಿದೆ, ಅದೇ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನತಕ್ಕಂಥ ಪ್ರಾರಂಭದಲ್ಲಿ ನಮಗಿದ್ರೆ ಆಗ ಅಹಂಕಾರ ಅಂತ ಸಮರ್ಪಣೆ ಆಗುತ್ತೆ. ಏನು ಬೇಡ ನೋಡಿ, ರಾತ್ರಿ ಹೊತ್ತು ಊಟ ಮಾಡಿ ಮಲಗ್ತೀರ, ಚೆನ್ನಾಗಿ ತಿಂದರೆ ಹಾಕೊಂಡು ನಿದ್ದೆ ಚೆನ್ನಾಗಿ ಬಂತು ಹೌದಾ. ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಆಹಾರ ಜೀರ್ಣವಾಗಿ ಅನವಶ್ಯಕವಾದನ್ನೆಲ್ಲ ಮಲರೂಪದಲ್ಲಿ ಆಚೆ ಹಾಕ್ಲಿಕ್ಕೆ ತಯಾರು ಮಾಡಿ ಅದರಲ್ಲಿ ನಮ್ಮ ಶರೀರಕ್ಕೆ ಅವಶ್ಯಕವಾದಂಥದ್ದು ತಗೊಂಡು ಸ್ಥೂಲ ಭಾಗವನ್ನು ಮಲರೂಪವಾಗಿ ತಯಾರು ಮಾಡಿ ಆಚೆ ಹಾಕ್ಲಿಕ್ಕೆ ರೆಡಿ ಮಾಡುತ್ತೆ. ಅದರಲ್ಲಿ ಸೂಕ್ಷ್ಮ ಭಾಗವನ್ನು ತಗೊಂಡು ರಕ್ತ ಮಾಂಸಗಳಾಗಿ ತಯಾರು ಮಾಡಿ ಮತ್ತು ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಹಂಚಬೇಕು ಹಂಚುತ್ತೆ ಆಯ್ತಾ. ಅದಕ್ಕಿಂತ ಸೂಕ್ಷ್ಮ ಭಾಗ ಮನಸ್ಸಾಗುತ್ತೆ. ಈ ತಿಂದು ಮಲಗಿದ್ರಿ ಆಹಾರ ಯಾರು ಜೀರ್ಣ ಮಾಡೋದು? ಏನೋ ಪ್ರಯತ್ನ ಮಾಡೋದು ಆಹಾರ ಜೀರ್ಣ ಮಾಡ್ಕೊಳ್ಳೋಕ್ಕೆ. ಅಹಂ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪರಮಾತ್ಮ ಒಳಗಡೆ ಇದ್ಕೊಂಡು ಜೀರ್ಣ ಮಾಡಿ ಎಲ್ಲಪ್ಪ ನೀವು ಇವಾಗ ಹೇಳ್ತಾರೆ ಏನು, ನಾವು ತಗೊಳ್ಳೋ ಆಹಾರನೇ ರಕ್ತ ಮಾಂಸ ಆಗುತ್ತೆ ಅಂತ. ಆಯಿತು, ಅದೇ ಆಹಾರ ನೀನು ಕೊಡ್ತೀವಿ, ಲ್ಯಾಬ್ರೇಟರಿನ ರಕ್ತ ತಯಾರು ಮಾಡು. ಪ್ರಯತ್ನ ಮಾಡ್ತೀವಿ, ಇನ್ನೂ ಆಗಿಲ್ಲ. ಇವತ್ತು ರಕ್ತ ಬೇಕಂದ್ರೆ ಬೇರೆ ಶರೀರನ ತಗೋಬೇಕು ಹೊರತು ತಯಾರು ಮಾಡೋಕ್ಕಾಗಲ್ಲ. ಯಾಕೆ? ಯಾವ ಶಕ್ತಿ ತಯಾರು ಮಾಡುತ್ತೋ ಅದು ಇಲ್ಲ ಅನ್ನೋಕ್ಕೆ ಸಾಧ್ಯನೋ. ಆದ ಕಾರಣ ಪ್ರಾರಂಭದಲ್ಲಿ ಪರಮಾತ್ಮ ನಿನ್ನ ಇಲ್ಲ ಅನ್ನಲಿಕ್ಕಾಗಲ್ಲ. ಆದರೆ ಗೊತ್ತಿಲ್ಲ ನನಗೆ ನಿಜ. ತವ ತತ್ವನ ಜಾನಾಮಿ ಕೀದೃಶೋಷಿ ಮಹೇಶ್ವರ. ಹೇ ಮಹೇಶ್ವರ, ನಿನ್ನ ತತ್ವ ನನಗೆ ಗೊತ್ತಿಲ್ಲ, ಯಾವ ರೀತಿ ಇದೆಯೋ, ಏಕೋ ಅನೇಕೋ, ಹೆಣ್ಣೋ ಗಂಡೋ, ವಿಷ್ಣುನೋ ಶಿವನೋ ಬ್ರಹ್ಮ, ಯಾವ ರೂಪದಲ್ಲಿದ್ದ ನನಗೆ ಗೊತ್ತಿಲ್ಲ. ಅದು ನೀನಿಲ್ಲ ಅಂತ ಹೇಳಿಕ್ಕಾಗಲ್ಲ. ಯಾಕೆ ನನ್ನ ಜೀವನ ನೋಡಿಕೊಂಡ್ರೆ ನೋಡಿ, ನಮ್ಮ ಇಷ್ಟ ಪ್ರಕಾರ ಜನ್ಮ ಆಗಲಿಲ್ಲ, ಇಲ್ಲಿಂದ ಹೋಗೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇವಾಗ ಉಸಿರಾಟ ನಡೀತಿಲ್ಲ ಅಂದರೆ ನಮ್ಮ ಇಷ್ಟ ಪ್ರಕಾರನ ಯಾವಾಗ ನಿಂತೋಗುತ್ತೋ. ಹಂತಕನ ದೂತರಿಗೆ ಕಿಂಚಿತ್ತು ದಯೆಯಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ಮಗಳ ಮದುವೆ ಇದೆ, ಮುಗಿಸ್ಬಿಟ್ಟು ಬರ್ತೀನಪ್ಪ ಅಂದ್ರೆ ಕೇಳ್ತಾರೋ? ಅಂದರೆ ಯಾರ ಇಚ್ಛೆ ಪ್ರಕಾರ ಹುಟ್ಟಿದ್ವಿ, ಯಾರ ಇಚ್ಛೆ ಪ್ರಕಾರ ಹೋಗ್ತಾ ಇದ್ದೀವೋ, ಯಾರ ಒಂದು ಶಕ್ತಿಯಿಂದ ಈ ಉಸಿರಾಟ ನಡೀತಿದೆಯೋ ಆ ಶಕ್ತಿಯನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂದಾಗ ಅಹಂಕಾರ ಅನ್ನತಕ್ಕ ಆ ಶಕ್ತಿಗೆ ಸಮರ್ಪಣೆ ಆಗಬೇಕು ಪ್ರಾರಂಭದಲ್ಲಿ. ಆಮೇಲೆ ಅಹಂಕಾರ ಇತ್ತು ಆತ ಸ್ವರೂಪ ನೀನು ಅನ್ನತಕ್ಕಂಥ ಬಿಡಿಸಿ ಹೇಳಿದಾಗ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭವಾಗಿ ಶುರುವಾಗುತ್ತೆ. ಮತ್ತು ಅಹಂಕರಣಂ ಅಹಂಕಾರ ದೇಹೇಂದ್ರಿಯಾದಿಷು ತಮ್ಮ ಆ ಅಹಂಕಾರವನ್ನು ಮತ್ತು ಬಲಂ ಸಾಮರ್ಥ್ಯಂ. ಯಾವ ಸಾಮರ್ಥ್ಯಪ್ಪ ಅಂದರೆ ಇಲ್ಲಿ ಶಂಕರಾಚಾರ್ಯ ಸ್ಪಷ್ಟ ಮಾಡ್ತಾರೆ ಏನಂತ, ಶರೀರಾದಿ ಸಾಮರ್ಥ್ಯಂ. ಶರೀರಾದಿ ಸಾಮರ್ಥ್ಯದಿಂದ ಹೇಳ್ತಿಲ್ಲ, ಶರೀರ ಬಲವನ್ನು ತ್ಯಾಗ ಬಿಟ್ಬಿಡು, ಮನಸ್ಸು ಬುದ್ಧಿ ಬಲವನ್ನು ಬಿಡು ಅಂತ ಹೇಳ್ತಿಲ್ಲ. ಯಾಕೆ? ಸ್ವಾಭಾವಿಕತ್ವೇನ ತತ್ಯಾಗಸ್ಯ ಅಶಕ್ಯತ್ವ. ಶರೀರ ಬಲ ಇದೆ, ಅದನ್ನು ತ್ಯಾಗ ಮಾಡೋದೆಲ್ಲಾಗುತ್ತೆ, ಅದು ಸ್ವಾಭಾವಿಕವಾಗಿದೆ. ಇಲ್ಲ ಅದನ್ನು ಹೇಳ್ತಿಲ್ಲ. ಬಲಂ ಅಂದರೆ ಮತ್ತು ಕಾಮರಾಗಾದಿಯುಕ್ತಂ. ಕಾಮರಾಗಾದಿಯುಕ್ತಂ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಬಲ. ಅಯ್ಯೋ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅವು. ಒಂದು ಆಸೆ ಬಂತು ಅಂದರೆ ಎಲ್ಲಿ ಕರ್ಕೊಂಡು ಹೋಗುತ್ತೋ, ಒಳ್ಳೆಯದ ಕಡೆಗೂ ಕರ್ಕೊಂಡು ಹೋಗ್ಬೋದು ಅಥವಾ ಇನ್ನೊಂದು ಕಡೆಗೂ ಕರ್ಕೊಂಡು ಹೋಗ್ಬೋದು. ಅಲ್ಲ, ಭಗವಾನ್ ಬುದ್ಧನ ಪ್ರಸಂಗದಲ್ಲಿ ಅವರ ಇದರಲ್ಲಿ ಒಂದು ಪ್ರಸಂಗ ಬರುತ್ತೆ. ಬಾಕಿ ಯಾರೋ ಸಾಹುಕಾರ ಮನೆಗೆ ಇರ್ತಾಳೆ ಮಗಳು, ಅಲ್ಲಿ ಕೆಲಸ ಮಾಡೋದನ್ನೇ ಪ್ರೇಮಿಸ್ತಾಳೆ, ಆ ಮನೆಗೆ ಕೆಲಸ ಮಾಡತಕ್ಕಂಥವನ್ನೇ ಪ್ರೇಮಿಸ್ತಾಳೆ, ಅವನ್ನೇ ಮದುವೆ ಆಗಬೇಕು ಅಂತಾಳೆ. ಈಗಿನ ಕಾಲಕ್ಕೂ ಆವಾಗಲೂ ಇತ್ತು, ಈಗಲೂ ಇದೆ ಅಂತೀವಿ. ಅವಾಗ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಇದೆ.
ನಮ್ಮ ಕುಟುಂಬದಲ್ಲಿ ಏನಾಗುತ್ತೆ ಅಂತ ತಂದೆ ತಾಯಿ ಒಪ್ಪಲಿಲ್ಲ ಅಂದರೆ ಇಬ್ಬರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಒಂದು ಹಳ್ಳಿನಲ್ಲಿ ಇರ್ತಾರೆ, ಏನೋ ಕೂಲಿ ಕೆಲಸ ಮಾಡಿಕೊಂಡು. ಸರಿ, ಏನಾಗುತ್ತೆ, ಆಕೆಗೆ ಪ್ರೆಗ್ನೆನ್ಸಿ, ಗರ್ಭಿಣಿ ಆಗ್ತಾಳೆ. ಆವಾಗ ನಮ್ಮ ತವ್ರ ಮನೆಗೆ ಹೋಗಬೇಕು ಅನ್ಸುತ್ತೆ ಆಕೆಗೆ. ಹೇಳ್ತಾನೆ, ನಾವು ಅವರು ಮಾತು ತಿರಸ್ಕಾರ ಮಾಡಿ ಬಂದ್ಬಿಟ್ಟಿದ್ವಿ, ಇವಾಗ ಹೋಗಬೇಡ, ಸರಿಯಲ್ಲ ಅಂತ. ಸರಿ ಆಯಿತು ಅಂತ ಅಲ್ಲೇ ಹೆರಿಗೆ ಆಗುತ್ತೆ, ಒಂದು ಮಗು ಆಗುತ್ತೆ. ಅದಾದಮೇಲೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಗರ್ಭಿಣಿ ಆಗ್ತಾಳೆ. ಇವಾಗಾದರೂ ಹೋಗೋಣ ಅಂತ ಪ್ರಯತ್ನ ಮಾಡಿದ್ರೆ ಆಯಿತು, ಬೇಡ ಅಂತಾನೆ. ಬೇಡ ಅಂದರೆ ಬಲವಂತದಿಂದ ಕರ್ಕೊಂಡು ಹೋಗ್ತಾರೆ. ಮಧ್ಯ ದಾರಿ ಹೋಗೋ ಅಷ್ಟೊತ್ತಿಗೆ ಹೆರಿಗೆ ನೋವು ಶುರುವಾಗುತ್ತೆ. ಆಯಿತು, ನಾನು ಇಲ್ಲೇನೋ ವ್ಯವಸ್ಥೆ ಮಾಡ್ತೀನಿ ನಿನ್ನ ಮಲ್ಗಕ್ಕೆ, ಅದಕ್ಕೆ ಅಂತ ಅವರು ಸೊಪ್ಪು ಅದೆಲ್ಲ ತರಕ್ಕೆ ಹೋಗ್ತಾರೆ. ಹಾವು ಕಡೆ ಸತ್ತೋಗ್ತಾನೆ, ಗಂಡ ಹಾವು ಕಡೆ ಸತ್ತೋಗ್ತಾನೆ. ಒಂದು ಮಗು ಈಕೆ ಉಳಿದ್ರು, ಹೌದಾ? ಸ್ವಲ್ಪ ಹೊತ್ತಿಗೆ ಇನ್ನೊಂದು ಹೆರಿಗೆ ಆಗುತ್ತೆ, ಅಂದರೆ 2 ಮಕ್ಕಳು ಈಕೆ. ಅದಾದಮೇಲೆ ಸರಿ, ಈಗ ಏನು ಮಾಡೋದು? ಗಂಡ ಹೋಗ್ಬಿಟ್ಟ, ಇನ್ನು ವಾಪಸ್ ಹೋಗೋ ಪ್ರಯೋಜನ ಇಲ್ಲ, ತವ್ರ ಮನೆಗೆ ಹೋಗೋಣ ಅಂತ ತವ್ರ ಮನೆಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಳೆ. ಮಧ್ಯೆ ಒಂದು ನದಿ ಅಡ್ಡ ಬರುತ್ತೆ, ಪ್ರವಾಹ ಇದೆ, ದಾಟ್ಕೋಬೇಕು. ಏನು ಮಾಡ್ತಾಳೆ, ಮೊದಲು 2ನೇ ಮಗುನ ತಗೊಂಡೋಗಿ ಅತ್ತ ಕಡೆ ದಡಕ್ಕೆ ಬಿಟ್ಟು ಮತ್ತೆ ಇತ್ತ ಕಡೆ ದಡದಲ್ಲಿ ಮೊದಲನೇ ಮಗುನ ಕೂಡಿಸಿರ್ತಾಳೆ. ಇದನ್ನು ತೊಗೊಂಡೋಗೋಣ ಅಂತ ಬರ್ತಿರ್ತಾಳೆ. ನದಿ ಮಧ್ಯಕ್ಕೆ ಬರೋ ಅಷ್ಟೊತ್ತಿಗೆ ಮೊದಲನೇ ಮಗುನ ಬಿಟ್ಟಿಲ್ಲ, ಇನ್ನೂ 10 ದಿವಸ ಕೂಡ ಆಗಿಲ್ಲ. ಅದಕ್ಕೆ ಹದ್ದು ಎತ್ಕೊಂಡೋಗ್ಬಿಡುತ್ತೆ, ಹದ್ದು ಎತ್ಕೊಂಡೋಗುತ್ತೆ. ಈಕೆ ಕೂತ್ಕೊಂತಾಳೆ, ಅಯ್ಯೋ ಹೋದ ಅಂತ. ಅವಾಗ ಈ ಮಗುವಿಗೆ ನಾನು ಕೊಡುತ್ತೆ, ನಾನು ಕರೀತಾ ಇದ್ದಾಳೆ ನಮ್ಮಮ್ಮ ಅಂದ್ಬಿಟ್ಟು ಆ ಪ್ರವಾಹದಲ್ಲೇ ಬಂದ್ಬಿಡುತ್ತೆ. ಆ ಮಗು ಪ್ರವಾಹದಲ್ಲಿ ಹೊರಟೋಗುತ್ತೆ. ಆ ಮಗು ಹದ್ದು ಎತ್ಕೊಂಡೋಯ್ತು, ಈ ಮಗು ಪ್ರವಾಹದಲ್ಲಿ ಹೊರಟೋಯ್ತು, ಹೌದಾ? ಇವಾಗ ಏನು ಮಾಡಬೇಕೋ ಗೊತ್ತಿಲ್ಲ. ಆಯಿತು, ತವ್ರ ಮನೆಗೆ ಹೋಗೋಣ ಅಂತ ಹೋದರೆ ಅಲ್ಲಿ ತಂದೆ ತಾಯಿ ಇಬ್ಬರು ಹೋಗ್ಬಿಟ್ಟಿದ್ದಾರೆ. ಇನ್ನೆಲ್ಲಿ ಹೋಗ್ಬೇಕು? ಆ ಪರಿಸ್ಥಿತಿನಲ್ಲಿ ಬೀದಿ ಬಿದ್ದು ಗೋಳಾಡ್ತಿರ್ತಾಳೆ. ಗೋಳಾಡ್ತಾ ಇದ್ದರೆ ಭಗವಾನ್ ಬುದ್ಧ ಬರ್ತಾನೆ. ಯಾಕಮ್ಮ ಗೋಳಾಡ್ತೀಯ? ಸುಮ್ಮನೆ ಬಾ ನನ್ನ ಜೊತೆಗೆ ಅಂತ ಅಷ್ಟೇ. ಹೋಗ್ತಾಳೆ. ಹೋದಲ್ಲಿ ಯಾವುದೋ ಒಂದು ಪ್ರವಚನ ನಡೆಯೋ ಕಡೆ ಇರ್ತಾರೆ. ಅಲ್ಲಿ ಈ ಥರ ಇಲ್ಲಿ ಕಾಲು ತೊಳಿತಾರಲ್ಲ, ಆ ಥರ ಕಾಲು ತೊಳೆಯೋಕ್ಕೆ ಜನ ಕಾಲು ತೊಳಿತಿರ್ತಾರೆ. ನೋಡಿ, ಮಹಾತ್ಮರ ಸಂಘ ನಮ್ಗೆ ಸಿಕ್ಕಿದ್ರೆ ನಿಜ ಮೌನದಲ್ಲಿ ಅಲ್ಲಿ ಉದ್ದೇಶ ಆಗಿಬಿಡುತ್ತೆ. ಭಗವಾನ್ ಬುದ್ಧನ ಜೊತೆ ಇದಾಡಾಕಿ ಅಲ್ಲಿ ಯಾರು ಕಾಲು ತೊಳಿತಾ ಇದ್ದರೆ ಇದರಲ್ಲಿ ಒಬ್ಬರು ಕಾಲು ತೊಳೆದ್ರೆ ನೀರು ಅಲ್ಲಿ ತನಕ ಹೋಗುತ್ತೆ, ಇನ್ನೊಬ್ರು ಕಾಲು ತೊಳೆದ್ರೆ ಇನ್ನೂ ಸ್ವಲ್ಪ ದೂರ ಹೋಗುತ್ತೆ, ಇನ್ನೊಬ್ರು ತೊಳೆದು ಇನ್ನೂ ಸ್ವಲ್ಪ ದೂರ ಹೋಗುತ್ತೆ. ಆವಾಗ ಈಗ ಅರ್ಥ ಆಗುತ್ತೆ, ನಾವು ಏನೇನು ಪಡ್ಕೊಂಡು ಬಂದಿದ್ದೀವೋ ಅದ್ರ ಪ್ರಕಾರ ಸ್ವಲ್ಪ ಸ್ವಲ್ಪ ಹೋಗ್ತೀವಿ, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಾಗಲ್ಲ ಅಂತ. ಆವಾಗ ಭಗವಾನ್ ಬುದ್ಧನ ಪಾದದ ಮೇಲೆ ಬಿದ್ದು ಅರ್ಥವಾಯಿತು, ನಾನು ಈ ಪಡ್ಕೊಂಬಂದಿದ್ದೇನೋ ಅಷ್ಟೇ ಪ್ರಾಪ್ತಿಯಾಯಿತು. ಆಯಿತು, ಇಷ್ಟು ಅರ್ಥವಾಗಿದೆ, ಇಲ್ಲೇ ಇರು ಅಂದ್ಬಿಟ್ಟು ಬೌದ್ಧ ದೀಕ್ಷೆ ಕೊಡ್ತಾರೆ. ಆಕೆ ದೊಡ್ಡ ಬೌದ್ಧ ಭಿಕ್ಷುವಾಗಿ ಸಾಕಷ್ಟು ಉದ್ಧಾರ ಮಾಡ್ತಾನೆ ಆಗುತ್ತೆ. ಅಂದರೆ ಆಸೆಯನ್ನು ತಗೊಂಡು ಬಂದರೆ ಈ ರೀತಿಯಾದರೂ ಕರ್ಕೊಂಡು ಹೋಗ್ಬೋದು. ಬಟ್ ಯಾವ ರೀತಿ ಕೊನೆಗೆ ಯಾವ ಜನ್ಮದಲ್ಲಿ ಇಲ್ಲಿಗೆ ಕರ್ಕೊಂಬರುತ್ತೆ ಅಲ್ಲ. ಆದರೆ ಈಗೆಲ್ಲ ಅನುಕೂಲ ಇರತಕ್ಕಂಥ ಸಮಯದಲ್ಲಿ ನಾವು ಅಹಂಕಾರ ಅನ್ನತಕ್ಕಂಥ ಬಿಟ್ಟು ನೆಕ್ಸ್ಟು ಬಲ ಅಂದರೆ ಕಾಮ, ಮತ್ತು ಯಾವ ಬಲವನ್ನು ಬಿಡಬೇಕು? ಬಲಂ ಸಾಮರ್ಥ್ಯಂ ಕಾಮರಾಗಾದಿ ಯುಕ್ತಂ. ಕಾಮ ಕ್ರೋಧ ಇವುಗಳು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಕಾಮ ಕ್ರೋಧಾದಿಗಳನ್ನ ಬಿಡಬೇಕು. ಯಾಕೆ? ಮನುಷ್ಯನ ಬಂದಿದೆ, ತಿಳ್ಕೋಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಬಂದಿದೆ, ಹೇಳೋರು ಸಿಕ್ಕಿದ್ದಾರೆ. ಇಂಥ ಸಮಯ ಬಿಟ್ಬಿಟ್ಟು ಇನ್ನೇನೋ ಆಸೆ ಇಟ್ಕೊಂಡು ಇನ್ನೆಲ್ಲೋ ಹೋಗ್ತೀವಿ ಅಂದರೆ ಮತ್ತೆ ಈ ರೀತಿ ಜನ್ಮ ಬರುತ್ತೋ ಇಲ್ಲೋ. ಇಹ ಚೇದವೇದಿ ಅಥ ಸತ್ಯಮಸ್ತಿ ನ ಚೇದಿಹವೇದಿ ಮಹತಿ ವಿನಷ್ಟಿ. ಈಗ ತಿಳ್ಕೊಂಡ್ರೆ ನೀನು ನಿಜವಾಗ್ಲೂ ಇರ್ತೀಯ. ಅಲ್ಲ, ಈಗಲೂ ಇದ್ದೀವಲ್ರಿ, ತಿಳ್ಕೊಳ್ತೀರ ಇದ್ದೀವೋ ಇಲ್ಲೋ? ಇದ್ದೀವಿ. ಯಾವ ರೀತಿ ಇದ್ದೀವಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಯ್ಯೋ ಯಾಕೆ ಹೇಳ್ತೀರ ನನ್ನ ಪರಿಸ್ಥಿತಿ? ಆಮೇಲೆ ಶುರು ನನ್ನ ಅವಸ್ಥೆ ಯಾರಿಗೂ ಬೇಡ. ಅಮೇರಿಕಾ ಹತ್ರ ಕಡೆ ಎಲ್ಲ ಅವಾರ್ಯು ಹೇಗಿದ್ದೀವಿ ಅಂದರೆ ಸೋಸೋ ಅಲ್ಲಾಡ್ತಾ ಇದ್ದೀವಿ.
ಯಾವಾಗ ಬಿದ್ದೋಗ್ತಾನೋ ಗೊತ್ತಿಲ್ಲ ಅನ್ನೋ ಥರ ಇದ್ದೀನಿ, ಆನಂದವಾಗಿದ್ದೀನಿ. ಮೃತ್ಯು ಇಲ್ಲ, ನನಗೆ ಮೃತ್ಯು ಭಯವೇ ಇಲ್ಲ. ಆ ರೀತಿ ಈಗಲೇ ತಿಳ್ಕೊಂಡ್ರೆ, ಇಲ್ಲ ಅಂದರೆ ಮತ್ತೆ ಯಾವ ಜನ ಬರುತ್ತೋ ಹೇಳಲಿಕ್ಕಾಗಲ್ಲ. ಆದ ಕಾರಣ ಕಾಮರಾಗಾದಿಯುಕ್ತಂ ಬಲಂ ಅದನ್ನು ಬಿಡು. ಹೌದಾ? ಯಾಕಪ್ಪ ಅಂದರೆ 2ನೇ ಅಧ್ಯಾಯದಲ್ಲಿ ಏನು ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷ್ವಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮಃ ಕ್ರೋಧೋ ವಿಜಾಯತೆ ಕ್ರೋಧೋದ್ಭವತಿ ಸಂಮೋಹಃ ಸಂಮೋಹಃ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅನ್ನತಕ್ಕಂಥ ಹೇಳಿದಾಗ ಅಲ್ಲಿ ಭಾಷೆಯಲ್ಲಿ ಬರುತ್ತದೆ. ಏನಂತ? ಕ್ರೋಧಾತ್ ಭವತಿ ಸಂಮೋಹ. ಯಾವುದೋ ಒಂದು ವಿಷಯದ ಆಸೆ ಬಂತು, ಅದಕ್ಕೆ ಪ್ರಯತ್ನ ಪಟ್ವಿ, ಯಾವುದೋ ಅಡ್ಡಿ ಬಂತಂದ್ರೆ ನಮಗೆ ಕೋಪ ಬರುತ್ತೆ. ಆ ಕೋಪದಿಂದ ಸಂಮೋಹ ಅವಿವೇಕ ಕಾರ್ಯ ಅಕಾರ್ಯ ವಿಷಯ. ಯಾವ ಕಾರ್ಯ ಮಾಡಬೇಕು, ಯಾವ ಕಾರ್ಯ ಮಾಡಬಾರ್ದು ಅನ್ನತಕ್ಕಂಥ ವಿವೇಕ ಕಳ್ಕೊಂಡ್ಬಿಡ್ತೀವಿ. ಮತ್ತು ಕ್ರುದ್ಧೋಗಿ ಸಮೂಢ ಸನ್ ಗುರುಮುಖಿ ಆಕ್ರೋಶತಿ. ಕೋಪ ಬಂದರೆ ಗುರುವಿನ ಮೇಲೆ ಕೂಡ ಕೋಪ ಮಾಡ್ಕೊತಾರಂತೆ. ಏನು ನಮಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಇವರು. ನಿಮ್ಗೆ ಒಳ್ಳೇದಕ್ಕೆ ಕೇಳ್ತಾರೆ, ಏನು ಒಳ್ಳೇದು? ರಾತ್ರಿ ನಿದ್ದೆ ಮಾಡಿದ್ರೆ ಇಲ್ಲನ್ನ ಮಾಡೋಣ ಅಂದರೆ ಸೊ ಆ ಕಾರ್ಯ ಅಕಾರ್ಯ ವಿವೇಕನಂತ ಕಳ್ಕೊಂಡು ಗುರುಮಪ್ಪಿ ಆಕ್ರೋಶತಿ ಅಂದರೆ ಗುರುಮಪ್ಪಿ ಅಂದ್ರೇನು? ಗುರುವಿನ ಮೇಲೆ ಕೋಪ ಬರಲೇಬಾರ್ದು ನಮಗೆ. ಆದರೂ ಕೋಪ ಅನ್ನತಕ್ಕಂಥ ಪ್ರಾರಂಭ ಆಯ್ತಂದರೆ ಯಾರನ್ನೂ ಲೆಕ್ಕ ಇಡಲ್ಲ. ಹೌದಾ? ಯಾರನ್ನೂ ಲೆಕ್ಕ ಇಡಲ್ಲ ನಾವು. ಅಷ್ಟೇ ಅಲ್ಲ, ಸಂಮೋಹ ಕ್ರೋಧದಿಂದ ಸಂಮೋಹ ಕಾರ್ಯ ಅಕಾರ್ಯ ಅನ್ನತಕ್ಕಂಥದ್ದು ವಿವೇಕ ಹೋಗುತ್ತೆ. ಸಂಮೋಹ ಸ್ಮೃತಿ ವಿಭ್ರಮ, ಇದು ಭಾಳ ಮುಖ್ಯ. ಸ್ಮೃತಿನ ಕಳ್ಕೊಂಡ್ಬಿಡ್ತೀವಿ. ಏನಾಗುತ್ತಪ್ಪ? ಶಾಸ್ತ್ರ ಆಚಾರ್ಯ ಉಪದೇಶ ಆಗಿತ ಸಂಸ್ಕಾರ ಜನಿತಾಯ ಸ್ಮೃತಿಗೆ ಸ್ಯಾತ್ ವಿಭ್ರಮ ಭ್ರಂಶಃ ಸ್ಮೃತಿ ಉತ್ಪತ್ತಿ ನಿಮಿತ್ತ ಪ್ರಾಪ್ತವು ಅನುತ್ಪತ್ತಿ. ಬಂದು ಕೇಳ್ತಾ ಇದ್ದೀವಿ, ಇನ್ನೇನು ಇದರ ಅರ್ಥ ಆಗತಕ್ಕಂಥ ಸ್ಥಿತಿ ಕಾಣಿಸುತ್ತೆ. ಆ ಸ್ಥಿತಿ ಹೋಗ್ತಾ ಇದ್ದೀವಿ. ಅಷ್ಟರಲ್ಲೇ ಮನೆಯಲ್ಲಿ ಯಾರೋ ಏನೋ ಒಂದು ಹೇಳಿದ್ರು, ನಾನು ಪ್ರವಚನಕ್ಕೆ ಹೋಗಿ ಬರ್ತಿದ್ದೀನಿ, ನಾನು ತಾಣ ತಿಂತೀರಾ? ನಿಮ್ಗೆ ಸ್ವಲ್ಪನೂ ಅರ್ಥ ಆಗಲ್ವಲ್ಲ ಅಂತ ನಾವು ಕೋಪ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಏನು ಅರ್ಥ ಆಗಬೇಕಾಗಿತ್ತೋ, ಏನು ತಯಾರಾಗಿತ್ತೋ ಅಂತಕ್ಕಣ್ಣ ಅದು ಹೋಯ್ತು. ಯಾಕೆ? ಕೋಪ ಬಂದರೆ ಮತ್ತೆ ಸಮಾಧಾನ ಆಗೋಗಿದೆ. ಎಷ್ಟು ದಿವಸ ಬೇಕು, ಎಷ್ಟು ಕಾಲ ಬೇಕು? ಅದೇನು ಸತ್ರು ಮರೆಯಲ್ಲ ಅಂತಾರೆ. ಯಾರು ಸತ್ರೆ, ಯಾರು ಹೇಳ್ತಿರೋ ಅವ್ರ ಸತ್ರು ನೀವು ಜ್ಞಾಪಕ ಇಟ್ಕೊಂಡು ಪ್ರಯೋಜನ ಇಲ್ಲ. ಹೌದಾ? ಹೇಳಿದವರೇ ಸತ್ರು ಅಂತ ಇಟ್ಕೊಳ್ಳಿ, ನೀವು ಇವಾಗ ಜ್ಞಾಪಕ ಇಟ್ಕೊಂಡು ಪ್ರಯೋಜನ ಇಲ್ಲ. ಆದರೂ ಆ ಮಾತು ಅರ್ಥ ಇಲ್ಲ. ಕೋಪದಲ್ಲಿ ಸತ್ರು ಮರೆಯಲ್ಲ ಅಂತೀವಿ. ಅಂದರೆ ಏನು ಶ್ರವಣ ಮಾಡ್ತಿದ್ದೀವೋ ಏನಾಗ್ತಾರೆ, ಶ್ರವಣ ಮಾಡ್ತಿರ್ತಕ್ಕಂಥವ್ರು ಎಂಥ ಪರಿಸ್ಥಿತಿನಲ್ಲಾಗಲಿ ಆಸೆಗಳನ್ನು ಬೆಳೆಸ್ಕೊಂಡು ಕೋಪಕ್ಕೆ ಹೋಗಬಾರ್ದು. ಯಾಕೆ? ಏನು ಜ್ಞಾನ ಅನ್ನತಕ್ಕಂಥ ಆಗೋ ಸ್ಥಿತಿ ಬಂತೋ ಅದನ್ನು ಹಾಳು ಮಾಡ್ಕೊಳ್ತೀವಿ. ಸ್ಮೃತಿ ಉತ್ಪತ್ತಿ ನಿಮಿತ್ತ ಪ್ರಾಪ್ತ ಅನುತ್ಪತ್ತಿ. ಆ ಜ್ಞಾನ ಆಗತಕ್ಕಂಥ ಸ್ಥಿತಿ ಬಂದಿದೆ, ಅದನ್ನು ಕಳ್ಕೊಳ್ತೀವಿ. ತತಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಅದರಿಂದ ಬುದ್ಧಿ ಅನ್ನತಕ್ಕಂಥದ್ದು ನಾಶವಾಗುತ್ತೆ. ಅಂದೇನರ್ಥ? ಕಾರ್ಯ ಕಾರ್ಯ ವಿಷಯ ವಿವೇಕ ಯೋಗ್ಯತೆ ಅಂತಃಕರಣತೆ ಬುದ್ಧಿ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ವಿವೇಕ ಅನ್ನತಕ್ಕನ್ನ ಕಳ್ಕೊಂಡ್ಬಿಡ್ತೀವಿ. ಬುದ್ಧಿ ನಾಶಾತ್ ಪ್ರಣಶ್ಯತಿ. ಯಾವಾಗ ಎಲ್ಲಿನ ತನಕಪ್ಪ ಮನುಷ್ಯ ಅಂದರೆ ಚೆನ್ನಾಗಿ ಕೇಳು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು, ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು, ಈ ಎಲ್ಲ ವಿವೇಕ ಅನ್ನತಕ್ಕಂದಿದ್ದರೆ ಅವನು ಮನುಷ್ಯ. ಹೌದಾ? ಇಲ್ಲಿದ್ದರೆ ಪಶು ಜೀವನ. ಇವಾಗ ನಾನು ವಾಕಿಂಗ್ ಹೋಗ್ತಿರ್ತೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಮುಂಚೆ ಹೋಗ್ತಿದ್ದೆ, ಯಾವ ಟೌನಲ್ಲಿದ್ದರೂ ಹೊರಗಡೆ ಹೋಗ್ತಿದ್ದೆ ವಾಕಿಂಗು. ಗಲೀಜು ಅದೆಲ್ಲ ನೋಡಿ ಜನಕ್ಕೆ ಏನು ಹೇಳೋಕ್ಕಾಗಲ್ಲ ಅಂತ ಈಗ ಎಲ್ಲಿದ್ದಲ್ಲೇ ವಾಕಿಂಗ್ ಮಾಡ್ತೀನಿ. ಕಾಂಪೌಂಡಲ್ಲೋ ಮಾಡಿನಲ್ಲೋ ಎಲ್ಲ ಮಾಡ್ತೀನಿ ಅಂತ ಇಟ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತೀನಿ. ಒಂದು ನಾಯಿ ಬೊಗಳುತ್ತೆ. ಯಾಕೆಂದ್ರೆ ನಾಯಿಗಳು ಸಾಮಾನ್ಯವಾಗಿ ಯೂನಿಫಾರ್ಮ್ಗೆ ಎಗನೆಸ್ಟ್ ಅವು. ಒಂದೇ ಥರ ಬಟ್ಟೆ ಹಾಕಿದ್ದು ಬೊಗಳುತ್ತೆ. ಹೌದಾ? ಸೊ ಈ ಡ್ರೆಸ್ ನೋಡಿ ಬೊಗಳುತ್ತೆ. ಅದೇ ರೀತಿ ಇನ್ನೊಬ್ಬ
ಕಮ್ಯುನಿಸ್ಟ್ ನಿಂತಿಯಾನೆ ಅಂತ ಇಟ್ಕೊಳ್ಳಿ. ಕಮ್ಯುನಿಸ್ಟ್ ಭಾಳಷ್ಟು ಜನಕ್ಕೆ ಇದು ಇವಾಗ ಸ್ವಾಮಿಗಳಂದರೆ ಯಾಕೆಂದ್ರೆ ಪೇಪರ್ ಏನೋ ಬರ್ತಿರುತ್ತೆ, ಇವರೆಲ್ಲ ಅದೇ ಕ್ಯಾಟಗರಿ ಅಂತಾರೆ, ಅವ್ರಿಗೆ ಮನಸ್ಸು ಬರೋಲ್ಲ ಹೌದಾ. ಅದು ನಾಯಿ ಥರ ಬೊಗಳಲ್ಲ ಅವರು, ಮನಸ್ಸಿನಲ್ಲೇ ಬೊಗಳೋ ಬೇಡವೋ ಅಂದರೆ ಏನೋ ಅಂದಲೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ ಹೌದಾ. ಯಾವಾಗ ಕೋಪ ಅನ್ನೋದಕ್ಕೆ ಬಂತೋ ಆವಾಗ ಈ ಇಷ್ಟು ವಿವೇಕ ಅನ್ನತಕ್ಕಂಥ ಕೂಡ ಇರಲ್ಲ, ಕಾರ್ಯ ಅಕಾರ್ಯ ಅನ್ನತಕ್ಕಂಥ ಬಿಟ್ಬಿಡ್ತಾರೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಎಲ್ಲಿನ ತನಕ ಕಾರ್ಯ ಅಕಾರ್ಯ ಅನ್ನತಕ್ಕ ವಿವೇಕ ಇದೆಯೋ ಅಲ್ಲಿನ ತನಕ ಮನುಷ್ಯ ತಾವದೇವಗಿ ಪುರುಷ, ಅಲ್ಲಿನ ತನಕ ಮನುಷ್ಯ ಎಲ್ಲಿನ ತನಕ ಯಾವತ್ತಂತಹ ಕಣಂ ತದೀಯಂ ಕಾರ್ಯ ಅಕಾರ್ಯ ವಿವೇಕ ಯೋಗ್ಯಂ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿ ಈ ವಿವೇಕ ಇದು ಅಲ್ಲಿನ ತನಕ ಮನುಷ್ಯ. ವಿವೇಕ ಕಳ್ಕೊಂಡ್ರೆ ಪಶು ಜೀವನ ಆಗೋಗ್ಬಿಡುತ್ತೆ. ಆದ ಕಾರಣ ತದ್ ಯೋಗ್ಯತೆ ನಷ್ಟಯೋ ಪುರುಷ ಭವತಿ, ಅವನು ಮನುಷ್ಯನ ಹುಟ್ಟಿದ್ದು ಕಳ್ಕೊಂಡ್ಬಿಡ್ತಾನೆ. ಹೇಳ್ತಾರಲ್ಲ ತರವಲ್ಲ ತಗಿ ನಿನ್ನ ತಂಬೂರಿ ಅಂತ, ಆ ರೀತಿ ಆಗ್ಬಿಡ್ತಾದ ಕಾರಣ ಅತಃ ತಸ್ಯ ಅಂತಃಕರಣ ಬುದ್ಧೇ ನಾಶ ಪ್ರಣಶ್ಯತಿ ಪುರುಷಾತ್ ಅಯೋಗ್ಯೋ ಭವತಿ. ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ, ಈ ಮಧ್ಯೆ ಏನೋ ಕೋಪ ಮಾಡ್ಕೊಂಡ್ಬಿಟ್ವಿ, ಯಾವುದೋ ಆಸೆ ಬಂತು, ಆಸೆಗೋಸ್ಕರ ಕೋಪ ಮಾಡ್ಕೊಂಡ್ಬಿಟ್ವಿ ಅಂದರೆ ಪುರುಷಾರ್ಥ ಯೋಗ್ಯೋ ಭವತಿ, ಕೊನೆಗೆ ಮೋಕ್ಷಕ್ಕೆ ಯೋಗ್ಯತೆ ಬಂದಿತ್ತು, ಅರ್ಥ ಆಗತಕ್ಕಂಥ ಅವಕಾಶವಿತ್ತು. ಬಟ್ ಯಾವಾಗ ಆಸೆಗೆ ಬೆಳೆಸ್ಕೊಂಡು ಅದರಿಂದ ಕಾಮ ಕ್ರೋಧ ಲೋಭ ಮೋಹ ಮಾತ್ರದಲ್ಲಿ ಪುರುಷಾರ್ಥ ಅಯೋಗ್ಯ ಭವತಿ, ಮೋಕ್ಷ ಸಿಗತಕ್ಕಂಥದ್ದನ್ನ ಕಳ್ಕೊಳ್ತೀವಿ. ಆದ ಕಾರಣ ಏನು ಹೇಳ್ತಾರೆ, ಆ ಕಾಮಾದಿ ಬಲವನ್ನು ಅಹಂಕಾರವನ್ನು ಕಾಮಾದಿ ಬಲವನ್ನು ಬಿಡಬೇಕು ಅಂತಾರೆ. ಮತ್ತು ಮುಂದಿನ ಕೆಲವು ಏನೇನು ಬಿಡಬೇಕು ಅನ್ನೋದಕ್ಕೆ ಹೇಳ್ತಾರೆ. ಏನೇನು ಪಡಿಬೇಕು ಅನ್ನೋದು ಹೇಳ್ರಿ ಸ್ವಾಮೀಜಿ ಅಂತೀರ, ನಿಜವಾಗ್ಲೂ ಇಲ್ಲ. ಇವೆಲ್ಲ ಬಿಟ್ಟರೆ ಆನಂದವಾಗಿರ್ತೀರ, ನೀವೇ ಆನಂದವಾಗಿ ಉಳಿದೋಗ್ತೀರ. ಆಮೇಲೆ ಏನು ಬೇಕು, ಏನಿದ್ದು ಸರಿ ಆನಂದವೇ. ಆದ ಕಾರಣ ಏನೇನು ನಾವು ಕಟ್ಕೊಂಡಿದ್ದೀವೋ ನಂದು 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 ಅಂತ, ಇನ್ನು ಏನೇನು ಬೇಕು ಬೇಕು ಅಂತೀವೋ ಇದೆಲ್ಲ ಬಿಟ್ಟರೆ ನೀನೇ ಆನಂದ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.